ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಸಾಧನಾ ಶಂಕರ್ ಅಕಾಡೆಮಿ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ನೀವು ಈಗಾಗಲೇ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡಿರ್ತೀರಿ ಸ್ನೇಹಿತರೆ. ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ HSTR ಆಗಿರಲಿ, GPSTR ಆಗಿರಲಿ, PSTR ಆಗಿರಲಿ, ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಏನು ನೋಡೋಣಪ್ಪ ಅಂತ ಕೇಳಿದರೆ ಕೋರ್ಸಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಏನಂತಾರಲ್ಲ, ಒಂದೇ ಕಲ್ಲಿಗೆ ಮೂರು ಹಕ್ಕಿಯನ್ನು ಹೊಡೆಯುವ ಪ್ರಯತ್ನ ಅಂಥೇಳಿ ಆ ಪ್ರಯತ್ನವನ್ನು ಮಾಡ್ತಕ್ಕಂತಹ ಒಂದು ಕೆಲಸ ನಮ್ಮದು. ಯಾಕಂದರೆ ಈ ಸಾಧನಾ ಶಂಕರ್ ಅಕಾಡೆಮಿ ಅಂತಕ್ಕಂಥದ್ದು ಒಂದು ಭರವಸೆಯ ಪ್ಲಾಟ್ಫಾರ್ಮ್. ಈ ಭರವಸೆಯ ಪ್ಲಾಟ್ಫಾರ್ಮಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಾವು ಇವತ್ತು ಇಲ್ಲಿ ನೋಡ್ರಿ, ಸಿಂಧೂ ನಾಗರಿಕತೆ ಅಂಥೇಳಿ. ಸ್ನೇಹಿತರೆ, ನಾಗರಿಕತೆ ಅಂದರೆ ಏನು, ನಾಗರಿಕತೆ ಹೆಂಗೆ ಬೆಳೆದು ಬಂತು, ಹಾಗಾದರೆ ನಮ್ಮ ಶಿಲಾಯುಗ ಪದ್ಧತಿ ಹೆಂಗೆ ಹೋಯಿತು, ಶಿಲಾಯುಗ ಪದ್ಧತಿಯಿಂದ ನಾಗರಿಕತೆಗೆ ಹೆಂಗೆ ನಾವು ಬದಲಾವಣೆ ಹೊಂದಿದ್ದೀವಿ, ಹಾಗಾದರೆ ನಾಗರಿಕತೆ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಬೇಕು ಸ್ನೇಹಿತರೆ. ಹಾಗಾದರೆ ನಾಗರಿಕತೆ ಅಂದರೆ ಏನು ಅಂಥೇಳಿ ಕೇಳಿದ್ದಾರೆ ಒಂದು ಸಲ. ನಾಗರಿಕತೆ ಅಂದರೆ ಏನಪ್ಪ ಅಂತ ಕೇಳಿದರೆ ಒಂದು ಮುಂದುವರೆದ ಜೀವನ ಪದ್ಧತಿ ಅಂತ ಕರಿತೀವಿ. ನಾಗರಿಕತೆ ಅಂದರೆ ಏನೋ ಮುಂದುವರೆದ ಜೀವನ ಪದ್ಧತಿ. ಹಾಗಾದರೆ ಈ ಮುಂದುವರೆದ ಜೀವನ ಪದ್ಧತಿ ಅಂದರೆ ಏನು? ನಾವು ಮೂಲತಃ ಎಲ್ಲ ಕಾಡು ಮನುಷ್ಯರು ಅಂದರೆ ಶಿಲಾಯುಗದಲ್ಲಿ ನಾವು ಏನು ಮಾಡಿದೀವಪ್ಪ ಅಂತ ಕೇಳಿದ್ರೆ ಗೆಡ್ಡೆ ಗೆಣಸುಗಳನ್ನು ತಿಳ್ಕೊಂಡು, ಕಲ್ಲಿದ ಆಯುಧಗಳನ್ನು ತಗೊಂಡು, ಆ ನಂತರ ತಾಮ್ರದ ಆಯುಧಗಳನ್ನು ತಗೊಂಡು ಹಂತ ಹಂತವಾಗಿ ಬೆಳೀತಾ ಬಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಏಕೈಕ ನಗರ ನಾಗರಿಕತೆ ಯಾವುದಪ್ಪ ಅಂತ ಕೇಳಿದರೆ ಅದು ನಮ್ಮ ಸಿಂಧೂ ನಾಗರಿಕತೆ ಅಂಥೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಜಗತ್ತಿನೊಳಗೆ ಇದಕ್ಕೆ ಸಮಕಾಲೀನಲ್ಲಿರ್ತಕ್ಕಂಥ ನಾಗರಿಕತೆಗಳು ಬರ್ತಾವ. ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟಮಿಯಾ ನಾಗರಿಕತೆ ಆಗಿರ್ಬೋದು, ಇದಕ್ಕಿಂತ ನಂತರ ಬರ್ತಕ್ಕಂತಹ ಚೀನಾ ನಾಗರಿಕತೆ ಆಗಿರ್ಬೋದು, ಇಂಕಾ ನಾಗರಿಕತೆ ಆಗಿರ್ಬೋದು, ಮಾಯಾ ನಾಗರಿಕತೆ ಆಗಿರ್ಬೋದು, ಎಲ್ಲ ನಾಗರಿಕತೆಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ನಗರ ನಾಗರಿಕತೆ ಮತ್ತು ಅತ್ಯಂತ ಶಿಸ್ತುಬದ್ಧ ಜೀವನ ನಡೆಸ್ತಕ್ಕಂತಹ ನಾಗರಿಕತೆ ಅಂದಿನಿಂದ ಇಂದಿನವರೆಗೂ ತನ್ನ ಸಂಸ್ಕೃತಿಯ ಜಾಡನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂತಹ ಜಗತ್ತಿನ ಏಕೈಕ ನಾಗರಿಕತೆ ಯಾವುದಪ್ಪ ಅಂತ ಕೇಳಿದರೆ ಅದು ನಮ್ಮ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ನಾಗರಿಕತೆ ಅಂತಕ್ಕಂಥದ್ದನ್ನು ನೋಡಬೇಕಾದ್ರೆ ನಾನೊಂದು ಕತೆ ನೆನಪಾಗತ್ತೆ. ಒಂದು ಕತೆ ನೋಡಿಕೊಂಡು ನಾವೇನು ಮಾಡೋಣಪ್ಪ ಅಂತ ಕೇಳಿದರೆ ಈ ನಾಗರಿಕತೆಗೆ ಹೋಗೋಣ. ಏನು ಕತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ಕೊಡ್ರಿ. ಈ ಕ್ಲಾಸ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡಬೇಕಾದ್ರೆ ಫಸ್ಟ್ ಕ್ಲಾಸ್ ಭೂಕಂಪ ಆತ ಅಂದ್ಕೊಡ್ರಿ. ಆದಾಗ ನಾವು ಭೂಮಿ ಒಳಗೆ ಏನು ಮಾಡಿಬಿಡ್ತೀವಪ್ಪ ಅಂದ್ರೆ ಹುದಿಗೆ ಹೋಗಿಬಿಡ್ತೀವಿ. 200, 300, 400 ವರ್ಷ ಆದರೂ ಕೂಡ ಯಾವುದೇ ಸಂಶೋಧನೆಗಳು ನಡೆಯಲ್ಲ. ನಾವು ಅಲ್ಲೇ ಪಳೆಯುಳಿಕೆಯಾಗಿ ಒಳಗಡೆ ಇರ್ತೀವಿ. ಈ ಪಳೆಯುಳಿಕೆಯಾಗಿ ಒಳಗಿರ್ತಕ್ಕಂತಹ ಮಾನವ ಮತ್ತು ಈ ವಸ್ತುಗಳು ನಿಗೂಢವಾಗಿ ಕಥೆಯನ್ನು ಹೇಳ್ತಾ ಅಲ್ಲೇ ಕೂತಿರ್ತಾವೆ ಒಳಗಡೆ. ಈ ನಿಗೂಢ ಕಥೆಯ ಜೊತೆಗೆ ಈ ಉತ್ಖನನ ಅಂತಕ್ಕಂಥ ಒಂದು ವ್ಯವಸ್ಥೆ ಬಂದಾಗ, ಭೂಮಿಯನ್ನು ಅಗ್ಯಾಕೈತಿರು ಅಂದ್ಕೊಡ್ರಿ. ಅಗಿಬೇಕಾದ್ರೆ ನಾನು ಹಿಂಗೆ ನಿಂತೀನಿ, ಪಾಠ ಮಾಡ್ತಾ ಹೀಗೆ ನಿಂತಾಗ ಹಿಂಗೆ ಮೂಳೆ ಸಿಕ್ಕಿಬಿಡತ್ತೆ. ಆ ಬೆರಳಿನಲ್ಲಿ ಒಂದು ರಿಂಗ್ ಸಿಗತ್ತೆ ಅಂದ್ಕೊಡ್ರಿ, ಜೊತೆಗೆ ಒಂದು ಪೆನ್ ಸಿಗತ್ತೆ, ಜೊತೆಗೆ ಈ ಬೋರ್ಡ್ ಇರುತ್ತೆ, ಲೈಟಿಂಗ್ ವ್ಯವಸ್ಥೆ ಇದೆ, ಇಲ್ಲೊಂದು ಡಯಾಸ್ ಇದೆ, ಚೇರ್ ಇದೆ, ಇಲ್ಲಿ ಕರ್ಟನ್ ವ್ಯವಸ್ಥೆ ಇದೆ, ಹೌದಾ, ಒಳಗಡೆ ಮಾನಿಟರ್ ಇದೆ, ನಮ್ಮ ಸುತ್ತಮುತ್ತ ಮುಂದೊಂದು ಬ್ಯೂಟಿ ಪಾರ್ಲರ್ ಇದೆ. ಆ ನಂತರ ಏನಿದೆಯಪ್ಪ ಅಂತ ಕೇಳಿದ್ರೆ ಇಲ್ಲಿ ಗೋಡೌನ್ಗಳದಾವು, ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಪ್ರಾಣಿ ಪಕ್ಷಿಗಳು ತಿರುಗಾಡ್ತಾ ಇರ್ತಾವ, ಮುಂದೆ ರಸ್ತೆಗಳದಾವ, ರಸ್ತೆ ಪಕ್ಕ ಚರಂಡಿಗಳದಾವ, ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೆರೆಗಳಿರ್ತಾವ, ನದಿಗಳಿರ್ತಾವ, ಜೊತೆಗೆ ಏನದಾವಪ್ಪ ಅಂತ ಕೇಳಿದರೆ ಅಲ್ಲೆಲ್ಲೇ ಕೃಷಿ ಜಮೀನಿದೆ. ಒಂದು 300-400 ವರ್ಷ ನಂತರ ಭೂಮಿಯನ್ನು ಅಗಿದ ನಂತರ ಒಂದೊಂದೇ ಸಿಕ್ಕುಡ್ಲೆ ಇಲ್ಲಿ ಒಂದು ಬಂಗಾರದ ಉಂಗುರ ಸಿಕ್ಕಿಬಿಡ್ತು. ಸಿಕ್ಕ ತಕ್ಷಣ ಏನಾಗ್ಬಿಡ್ತೈತಪ್ಪ ಅಂತ ಕೇಳಿದ್ರೆ ಈ ನಾಗರಿಕತೆ ಜನರಿಗೆ ಬಂಗಾರದ ಬಗ್ಗೆ ಪರಿಚಯವಿತ್ತು. ಯಾಕ? ಬಂಗಾರ ಸಿಕ್ತು. ಇಲ್ಲಿ ಕನ್ನಡ ಲಿಪಿ ಇದೆ. ಈ ನಾಗರಿಕತೆ ಜನರಿಗೆ ಕನ್ನಡದ ಬಗ್ಗೆ ಪರಿಚಯವಿತ್ತು. ಈ ನಾಗರಿಕತೆಯ ಶ್ರೇಷ್ಠ ಭಾಷೆ ಕನ್ನಡ. ಜೊತೆಗೆ ಈ ನಾಗರಿಕತೆಯರು ಟೆಕ್ನಾಲಜಿಯನ್ನು ಅತ್ಯಂತ
ಸೂಕ್ತವಾಗಿ ಬಳಸಿಕೊಳ್ಳುತ್ತಿದ್ದರು. ಇಲ್ಲಿ ಡಿಜಿಟಲ್ ಬೋರ್ಡ್ ಕೂಡ ಸಿಕ್ತು, ವ್ಯವಸ್ಥಿತವಾಗಿರ್ತಕ್ಕಂಥ ಲೈಟಿಂಗ್ ಸಿಕ್ತು, ಫ್ಯಾನ್ ಸಿಕ್ತು. ಅದೇ ರೀತಿಯಾಗಿ ಮುಂದೆ ರಸ್ತೆ ಇದೆ, ಓಣಿ ಆಗಿರುವುದರಿಂದ ಚಿಕ್ಕ ಪುಟ್ಟ ರಸ್ತೆಗಳದಾವ, ಇವು ಪೂರ್ವ ಪಶ್ಚಿಮವಾಗಿ ಹಬ್ಬಿದಾವ. ಅದೇ ಮುಖ್ಯ ರಸ್ತೆ ಉತ್ತರ ದಕ್ಷಿಣವಾಗಿ ಹಬ್ಬಿದೆ, ದೊಡ್ಡ ರಸ್ತೆ ಇದೆ, ಕೆರೆ ಇದೆ. ನಮ್ಮ ಜೊತೆ ಏನು ಬಂದಿರ್ತೈತಪ್ಪ ಅಂತ ಕೇಳಿದ್ರೆ ನಾವು ಅವಶೇಷವಾಗಿ ಯಾವುದೋ ಒಂದು ಪ್ರಾಣಿ ಬಂದಿರ್ತೈತಿ, ಹಸು ಬಂದಿರ್ತೈತೆ ಅಂದ್ಕೊಡ್ರಿ. ಹಸು ಬಂದೈತೆ ಅಂದರೆ ಈ ನಾಗರಿಕತೆಯ ಪವಿತ್ರ ಪ್ರಾಣಿ ಹಸು. ಹಂದಿ ಬಂದಿತ್ತು ಅಂದರೆ ಈ ನಾಗರಿಕತೆಯ ಪವಿತ್ರ ಪ್ರಾಣಿ ಹಂದಿ. ಇಲ್ಲಿ ಹುಲಿ ಸಿಂಹ ಸಿಕ್ಕಿಲ್ಲ ಅಂದ್ರೆ ಈ ನಾಗರಿಕತೆ ಜನರಿಗೆ ಹುಲಿ ಮತ್ತು ಸಿಂಹದ ಪರಿಚಯವಿಲ್ಲ. ಮುಂದೊಂದು ಬ್ಯೂಟಿ ಪಾರ್ಲರ್ ಸಿಕ್ಕಿದೆ, ಅಲ್ಲಿ ಮೇಕಪ್ ಕಿಟ್ಗಳೆಲ್ಲ ಸಿಗ್ತಾವು. ಈ ನಾಗರಿಕತೆ ಜನರು ಸೌಂದರ್ಯ ಪ್ರಿಯರಾಗಿದ್ದರು, ಅಲ್ಲಿ ಮೇಕಪ್ ಕಿಟ್ ಸಿಕ್ತು. ಜೊತೆಗೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅಲ್ಲೆಲ್ಲೇ ಕೃಷಿ ಮಾಡಿರ್ತಕ್ಕಂಥ ಭತ್ತ ಬೆಳಿತೀವಿ, ಭತ್ತದ ಗದ್ದೆಗಳು ಸಿಗ್ತಾವ. ಇಲ್ಲಿ ಕಬ್ಬು ಬೆಳಿತಾರ, ಕಬ್ಬಿನ ಗದ್ದೆಗಳು ಸಿಗ್ತಾವ. ಅಡಿಕೆ ಬೆಳಿತಾರ, ಅಡಿಕೆ ಸಿಗತ್ತೆ. ಕಾಳು ಮೆಣಸು ಬೆಳಿತೀರಿ, ಕಾಳು ಮೆಣಸು ಸಿಗತ್ತೆ. ಈ ನಾಗರಿಕತೆ ಜನರಿಗೆ ಭತ್ತದ ಬಗ್ಗೆ ಪರಿಚಯವಿತ್ತು. ಅಲ್ಲಿ ಯಾರೋ ಒಬ್ಬರು ಕಲ್ಲಂಗಡಿ ಬೆಳೆದಿದ್ರು, ಕಲ್ಲಂಗಡಿ ಬೀಜನೂ ಅದ್ರ ಜೊತೆ ಸಿಕ್ಕಿತ್ತು. ಈ ನಾಗರಿಕತೆ ಜನರಿಗೆ ಕಲ್ಲಂಗಡಿ ಬಗ್ಗೆ ಗೊತ್ತಿತ್ತು. ಸಿಟಿ ಒಳಗೆ ಅಗದಿರ್ತಾರ, ಸಿಟಿ ಸಿಕ್ಕಿರ್ತೈತಿ. ಈ ನಾಗರಿಕತೆಯ ಜೊತೆಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಅತಿ ಹೆಚ್ಚಿನ ಮನೆಗಳಿದ್ದು, ದೊಡ್ಡ ದೊಡ್ಡ ಮನೆಗಳು ಮತ್ತು ಸಣ್ಣ ಪುಟ್ಟ ಮನೆಗಳು ಕಂಡು ಬರ್ತಿದ್ದು. ದೊಡ್ಡ ಮನೆಗಳಲ್ಲಿ ವ್ಯವಹಾರಸ್ಥರು ಬದುಕ್ತಿದ್ರು ಅಥವಾ ಶ್ರೀಮಂತರು ಬದುಕ್ತಿದ್ರು. ಸಣ್ಣ ಪುಟ್ಟ ಮನೆಗಳಲ್ಲಿ ಕೂಲಿ ಕಾರ್ಮಿಕರು ಮತ್ತು ಬಡವರು ಬದುಕ್ತಿದ್ರು ಅಂತಕ್ಕಂಥದ್ದನ್ನು ಕೂಡ ಉಲ್ಲೇಖಿಸ್ತಾರೆ. ಅದೇ ರೀತಿಯಾಗಿ ಅದಕ್ಕಾಗಿ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನ, ಇತಿಹಾಸವೆಂದರೆ ಸತ್ತವರ ಗೋರಿಯ ಮೇಲೆ ಕುತ್ತು ಹತ್ತು ಹೆಣೆಯಲ್ಪಟ್ಟ ಕಥೆಯೇ ಇತಿಹಾಸ ಅಂಥೇಳಿ. ಈ ರೀತಿಯಾಗಿರ್ತಕ್ಕಂಥ ಇತಿಹಾಸವನ್ನು ನಾವು ಸಿಂಧೂ ನಾಗರಿಕತೆ ಇತಿಹಾಸ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವೇನು ಮಾಡೋಣಪ್ಪ ಅಂದರೆ ಸ್ನೇಹಿತರೆ, ಹಂತ ಹಂತವಾಗಿ ನೋಡೋಣ. ಹಾಗಾದರೆ ಈ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದನ್ನು ಬಯಲಿಗೆಳೆಯುವ ಮುಂಚೆ ನಾವು 1ನೇ ಅಧ್ಯಾಯವಾಗಿ ಯಾವುದನ್ನು ನೋಡ್ತಿದ್ವಪ್ಪ ಅಂತ ಕೇಳಿದರೆ ವೇದಗಳ ಕಾಲದ ನಾಗರಿಕತೆ ಅಂತ ನೋಡ್ತಿದ್ವಿ. ಎಲ್ಲಿಯವರೆಗೆ ನಮಗೆ ಸಿಂಧೂ ನಾಗರಿಕತೆ ಸಿಕ್ಕಿಲ್ಲಪ್ಪ ಅಂತ ಕೇಳಿದ್ರೆ ದಯಾರಾಮ್ ಸಹಾನಿ, ಜಾನ್ ಮಾರ್ಷಲ್ ಇವರವರೆಗೆ ನಮಗಿದು ಸಿಂಧೂ ನಾಗರಿಕತೆ ಅಂತಕ್ಕಂಥದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಸಣ್ಣ ಪುಟ್ಟ ಕುರುಗಳು ಸಿಕ್ತಿದ್ದು. ಬ್ರಿಟಿಷರು ಏನು ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಭಾರತೀಯರಂದರೆ ಇವರೇನು ಡೆವಲಪ್ಮೆಂಟ್ ಜನಾಂಗ ಅಲ್ಲ, ಭಾಳ ಹಿಂದುಳಿದಿರ್ತಕ್ಕಂಥ ಜನಾಂಗ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಮೊದಲು ಪೂರ್ವದಲ್ಲಿ ಪರಿಜ್ಞಾನವಿತ್ತು. ಬಟ್ ಈ ನಾಗರಿಕತೆ ಸಿಕ್ಕ ಮೇಲೆ ಅದು ಗೊತ್ತಾಗಿಬಿಟ್ಟಿತ್ತು, ಭಾರತೀಯರೇನೋ ಹಗರಲ್ಲ, ಸಾಮಾನ್ಯರಲ್ಲ, ಅಸಾಮಾನ್ಯರು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಾಯಿತು. ಗೊತ್ತಾಗೋರಾಗ ಅವರ ಟೈಮು ಕೂಡ ಬಂದು ಹೋಗಿತ್ತು. ಓಕೆನಾ? ಇಲ್ಲಿ ನೋಡ್ರಿ, 1784ರಲ್ಲಿ ವಿಲಿಯಂ ಜೋನ್ಸ್, ಯಾರು? ವಿಲಿಯಂ ಜೋನ್ಸ್ ಅವ್ರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ದಿ ರಾಯಲ್ ಎಸಾಟಿಕ್ ಸೊಸೈಟಿ ಬೆಂಗಾಲ್ ಅಂತಕ್ಕಂತಹ ಒಂದು ಸಂಶೋಧನೆಗಾಗಿ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಯಾರು? ವಿಲಿಯಂ ಜೋನ್ಸ್. ಯಾವ ಸೊಸೈಟಿಯನ್ನು? ದಿ ರಾಯಲ್ ಎಸಾಟಿಕ್ ಸೊಸೈಟಿ ಸ್ಥಾಪಿಸಿದರು. ಅದರ ಮೊದಲ ನಿರ್ದೇಶಕರು ಕೂಡ ಯಾರಾದ್ರಪ್ಪ ಅಂತ ಕೇಳಿದ್ರೆ ವಿಲಿಯಂ ಜೋನ್ಸೇ ಆದರು. ನೋಡ್ರಿ, ದಿ ರಾಯಲ್ ಎಸಾಟಿಕ್ ಸೊಸೈಟಿ ಬೆಂಗಾಲ್, ಇದನ್ನು ಸ್ಥಾಪಕರು ಯಾರು ಅನ್ನಂಗಾಯ್ತು? ವಿಲಿಯಂ ಜೋನ್ಸ್. ಹಾಗಾದರೆ ಇದರ ಮೊದಲ ನಿರ್ದೇಶಕರು ಕೂಡ ಯಾರು? ವಿಲಿಯಂ ಜೋನ್ಸ್. ಮುಂದೆ ಏನಾಗತ್ತಪ್ಪ ಅಂತ ಕೇಳಿದ್ರೆ 1826ರಲ್ಲಿ ಚಾರ್ಲ್ಸ್ ಮೆಸನ್ ಅಂತಕ್ಕಂತಹ ವ್ಯಕ್ತಿ ಈ ಇತಿಹಾಸದ ಉತ್ಖನನ ಮತ್ತು ಸಂಶೋಧನಾ ಕಾರ್ಯದಲ್ಲಿ ತೊಡಕೋತಾರೆ. ಅಂದರೆ ಈ ನಾಗರಿಕತೆಯ ಉತ್ಖನನ ಅಂದರೆ ನಮ್ಮ ಭಾರತದೊಳಗೆ ಏನಾದರೂ ಸಿಗತ್ತಾ ಅಥವಾ ಇದಕ್ಕೇನಾದರೂ ಹಿನ್ನೆಲೆ ಇದೆಯಾ ಅಂತಕ್ಕಂಥದ್ದನ್ನು ಸಂಶೋಧನೆ ಮಾಡುವಗೋಸ್ಕರವಾಗಿ 1826 ಚಾರ್ಲ್ಸ್ ಮೆಸನ್ ಅಂತಕ್ಕಂಥವರು ಉತ್ಖನನ ಮತ್ತು ಸಂಶೋಧನೆಯಲ್ಲಿ ತೊಡಗ್ತಾರೆ. ಬಟ್ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಬೆಂಬಲ ಮತ್ತು ಬಂಡವಾಳ ಸಿಗದೇ ಇರುವ ಕಾರಣಕ್ಕಾಗಿ ಅವರು ಕೂಡ ಅಷ್ಟೊಂದೇನು ಸಂಶೋಧನೆ ಮಾಡಲಿಲ್ಲ. ಬಟ್ ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಕೇಳಿದರೆ 1837 ಜೇಮ್ಸ್ ಪ್ರಿನ್ಸಪ್ ಇವರು ಅಶೋಕನ ಹಲವು ಶಾಸನಗಳನ್ನು ಓದ್ತಾರೆ. ಅಶೋಕನ ಹಲವು ಶಾಸನಗಳು ಓದಿದ ನಂತರ ಒಮ್ಮಿಂದೊಮ್ಮೆ ಒಬ್ಬ ರಾಜ ಡೆವಲಪ್ಮೆಂಟ್ ಆಗಲ್ಲ. ಈ ರಾಜ ಅಂತಕ್ಕಂಥ ಡೆವಲಪ್ಮೆಂಟ್ ಅದಾನಂದರೆ ಇದ್ರ ಹಿಂದೆ ಏನೋ ಇರಬಹುದು, ಇದ್ರ ಹಿನ್ನೆಲೆ ಇತಿಹಾಸ ಇರಬಹುದು ಅಂತಕ್ಕಂಥ ಒಂದು ಕಾರಣದಿಂದ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅವರು ಏಷ್ಯಾಟಿಕ್ ಸೊಸೈಟಿಯಲ್ಲಿ ಏನು ಮಾಡ್ತಾರಂದ್ರೆ ಈ ಅಶೋಕನ ಶಾಸನಗಳ ಕುರಿತು ಪ್ರಕಟ ಮಾಡ್ತಾರೆ. ಯಾರು? ಜೇಮ್ಸ್ ಪ್ರಿನ್ಸಪ್. ಯಾರ ಶಾಸನಗಳನ್ನು ಓದ್ತಾರೆ ಅವರು? ಅಶೋಕನ ಶಾಸನಗಳನ್ನು ಓದ್ತಾರೆ.
ಯಾವ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಅವರು? ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂತಹ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಭಾರತೀಯರು ಅತ್ಯಂತ ಮುಂದುವರೆದವರೇ. ಒಂದಾನೊಂದು ಕಾಲದಲ್ಲಿ ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರ ಇತ್ತು ಅಂದರೆ ಇದಕ್ಕೆ ಇನ್ನೂ ಹಿನ್ನೆಲೆ ಇರಬಹುದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದವರು ಯಾರಪ್ಪ ಅಂತ ಕೇಳಿದ್ರೆ ಜೇಮ್ಸ್ ಪ್ರಿನ್ಸೆಪ್. ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಕೇಳಿದ್ರೆ 1857ರಲ್ಲಿ ಈ ಸಿಂಧ್ ಪ್ರಾಂತ್ಯ ಭಾಗದೊಳಗೆ ರೈಲು ಹಳಿ ಹಾಕಬೇಕು ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಭೂಮಿಯನ್ನು ಉತ್ಖನನದಲ್ಲಿ ತೊಡಗ್ತಾರೆ. ಅಂದರೆ ರೈಲು ಹಳಿ ಹಾಕಬೇಕಾದ್ರೆ, ಕಂಬಿ ಹಾಕಬೇಕಾದ್ರೆ ಏನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಭೂಮಿಯನ್ನು ಅಗಿತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ದೊಡ್ಡ ದೊಡ್ಡ ಗಾತ್ರದ ಸುಟ್ಟ ಇಟ್ಟಿಗೆಗಳು ಸಿಗ್ತಾವೆ. ಆ ಇಟ್ಟಿಗೆಗಳು ಹೆಂಗಿದ್ದವಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಿರಿ, 1857ರ ಕಾಲಘಟ್ಟ. ಬಟ್ ನಮ್ಮ ಸಿಂಧೂ ನಾಗರಿಕತೆಯ ಕಾಲಘಟ್ಟ ಯಾವಾಗ ಅಂತ ಹೇಳ್ತಾರಂದ್ರೆ ಕ್ರಿಸ್ತಪೂರ್ವ 3000ದಿಂದ 1750ರ ಕಾಲಘಟ್ಟ ಅಂತ ಕರೀತಾರೆ. ಎಷ್ಟು ವರ್ಷದ ಇಟ್ಟಿಗೆಗಳು ಅಂತಕ್ಕಂಥದ್ದು ಲೆಕ್ಕ ಹಾಕಬೇಕು. ಇವತ್ತು ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮುಂದೆ ಕಟ್ಟಿದಂಗೆ ಹಿಂದಿಂದ ಬಿದ್ದು ಹೋಗಿರ್ತಾವೆ. ಯಾವುದೋ ಒಂದು ಪ್ರೈವೇಟ್ ಬಿಲ್ಡಿಂಗ್ ಆಯ್ತು ಅಂದರೆ ಏನೋ ಒಂದು ಸ್ವಲ್ಪ ಬಾಳಿಕೆ ಬಂದಿರ್ತೈತಿ. ಇವತ್ತಿನ ಕಾಲದಲ್ಲಿ ಅಷ್ಟೊಂದು ಕ್ವಾಲಿಟಿ ಯಾವುದೂ ಇಲ್ಲ. ಬಟ್ ಆವತ್ತಿನ ಕಾಲದಲ್ಲಿ ಒಂದೇ ಸೈಜಿನ ಸೇಮ್ ಇಟ್ಟಿಗೆಗಳು, ಅದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂತಹ ಶೈಲಿಯ ಚಿತ್ರಣಗಳನ್ನು ಒಳಗೊಂಡಿರ್ತಕ್ಕಂತಹ ಅತ್ಯಂತ ಗಟ್ಟಿ ಗಾತ್ರದ ಇಟ್ಟಿಗೆಗಳು ಏನಾದವಪ್ಪ ಅಂತ ಕೇಳಿದ್ರೆ ಅಲ್ಲಿ ಪತ್ತೆ ಆದವು. ಅಲ್ಲಿ ಇಟ್ಟಿಗೆಗಳು ಪತ್ತೆ ಆದ ಮೇಲೆ ಅವರ ಸಂಶೋಧನೆಯಲ್ಲಿ ಹೆಚ್ಚಿಗೆ ತೊಡಗಕ್ಕೆ ಹೋಗಲಿಲ್ಲ. ಜಸ್ಟ್ ನೋಡಿದರು, ಅವೇ ಇಟ್ಟಿಗೆಗಳನ್ನು ತೊಗೊಂಡು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ರೈಲು ಹಳಿಗಳನ್ನು ಹಾಕಿಬಿಟ್ರು. ಆದರೆ ಇದರ ಸಂಶೋಧನೆ, ಈ ಇಟ್ಟಿಗೆಗಳನ್ನು ಏನು ಮಾಡಾಕೈತ್ರಪ್ಪ ಅಂತ ಕೇಳಿದ್ರೆ ಅಧ್ಯಯನ ಮಾಡೋಕೆ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತ ಕೇಳಿದ್ರೆ ಜಾನ್ ಮತ್ತು ಬಾರ್ನಲ್ಲು ಅಂತಕ್ಕಂತಹ ತಜ್ಞರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಏನೇ ಇರಬಹುದು ಅಂಥೇಳಿ ಈ ಜಾನ್ ಮತ್ತು ಬಾರ್ನಲ್ಲು ಈ ಇಟ್ಟಿಗೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ ಫಸ್ಟ್. ನಂತರ ಏನಾಗತ್ತಪ್ಪ ಅಂತ ಕೇಳಿದರೆ 1861ರಲ್ಲಿ ಲಾರ್ಡ್ ಕನಿಂಗ್ಹ್ಯಾಮ್ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇಷ್ಟೆಲ್ಲ ಸಂಶೋಧನೆಗಳಾಗತ್ತಾವ ಅಂದರೆ ಇದಕ್ಕೇನಾದರೂ ಒಂದು ಪುರಾವೆ ಸಿಗ್ಬೋದು, ಭಾರತದಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಗಳು ನಮಗೆ ಸಿಗಬಹುದು ಅಂಥೇಳಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಪ್ರಾರಂಭಿಸ್ತಾರೆ. ಯಾರು? ಲಾರ್ಡ್ ಕನಿಂಗ್ಹ್ಯಾಮ್. ಯಾವ ಇಲಾಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು? ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಪ್ರಾರಂಭಿಸ್ತಾರ. ಆದರೆ ಈ ಇಲಾಖೆ 1888ರವರೆಗೆ ಅಸ್ತಿತ್ವದೊಳಗೆ ಇರುತ್ತೆ. ನಂತರ ಏನಾಗತ್ತಪ್ಪ ಅಂತ ಕೇಳಿದ್ರೆ ರದ್ದಾಗತ್ತೆ. ನೀವು ನೆನಪಿಟ್ಕೊಳ್ಬೇಕಿಲ್ಲ, 1784ರಲ್ಲಿ ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಬೆಂಗಾಲ್. ನೆಕ್ಸ್ಟ್ 1861ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ. ಅದನ್ನು ಸ್ಟಾರ್ಟ್ ಮಾಡಿದವರು ಯಾರು? ವಿಲಿಯಂ ಜೋನ್ಸ್. ಇದನ್ನು ಸ್ಟಾರ್ಟ್ ಮಾಡಿದವರು ಲಾರ್ಡ್ ಕನಿಂಗ್ಹ್ಯಾಮ್. ಹಾಗಾದರೆ ಇದು ಯಾವಾಗ ರದ್ದಾಯಿತು? 1888ರಲ್ಲಿ ರದ್ದಾಯಿತು ಸ್ನೇಹಿತರೆ. ಇಷ್ಟೆಲ್ಲ ಆಯಿತು. ಇನ್ನು ಮತ್ತೆ ಏನಾಗತ್ತಪ್ಪ ಅಂತ ಕೇಳಿದರೆ ಪುನಃ ಪ್ರಾರಂಭ ಆಗತ್ತೆ. ಯಾವುದು? ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಐತಲ್ಲ, ಅದನ್ನು 1906ರಲ್ಲಿ ಲಾರ್ಡ್ ಕರ್ಜನ್ ಭಾರತಕ್ಕೇನು ವೈಸ್ರಾಯಾಗಿ ಬರ್ತಾನೋ ಆ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಪುನರ್ಸ್ಥಾಪಿಸಿ ಅದರ ಪ್ರಥಮ ಡೈರೆಕ್ಟರ್ ಜನರಲ್ನಾಗಿ ಜಾನ್ ಮಾರ್ಷಲ್ನನ್ನು 1920ರೊಳಗೆ ನೇಮಿಸ್ತಾರೆ. ಯಾರನ್ನ? ಜಾನ್ ಮಾರ್ಷಲ್ನ ನೇಮಿಸೋದಷ್ಟೇ ಅಲ್ಲದೆ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಬರೀ ನೇಮಿಸಿಬಿಟ್ರೆ ಆಗಲ್ಲ, ಅದಕ್ಕೆ ಖರ್ಚು ವೆಚ್ಚಕ್ಕೆ ಬೇಕಲ್ಲ. ಆ ಭಾರತೀಯ ಪುರಾತತ್ವ ಇಲಾಖೆಗೆ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ 2.5 ಲಕ್ಷ ರೂಪಾಯಿ ಹಣವನ್ನು ಮೀಸಲು ಅಮೌಂಟನ್ನಾಗಿ ಇಡ್ತಾರೆ ಸಂಶೋಧನೆಗಾಗಿ, ಉತ್ಖನನಕ್ಕಾಗಿ. ಈ ಜಾನ್ ಮಾರ್ಷಲ್ರವರಿಗೆ ಅವ್ರು ಏನು ಮಾಡ್ತಾರಂದ್ರೆ ಭಾರತೀಯರು ಯಾರಾದರೂ ಇತಿಹಾಸದ ಪ್ರವೀಣರಿದ್ದರೆ ಇಲ್ಲಿ ಭಾಗವಹಿಸ್ಬೋದು ಅಂತೇಳಿ ಕರೆದಾಗ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಇವ್ರ ಜೊತೆ ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬೆನರ್ಜಿ ಅವರು ಇವರ ಸಹವರ್ತಿಯಾಗಿ ಸಹಕರಿಸಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕೆಲಸ ಮಾಡ್ತಾರೆ. ಯಾರು? ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬೆನರ್ಜಿ. ಯಾರಿಗೆ ಸಹವರ್ತಿಯಾಗಿ? ಜಾನ್ ಮಾರ್ಷಲ್ರವ್ರಿಗೆ. ಈ ಲಾರ್ಡ್ ಕರ್ಜನ್ ಆ ನಂತರ ಯಾರಪ್ಪ ಅಂತ ಕೇಳಿದ್ರೆ ಈ ದಯಾರಾಮ್ ಸಹಾನಿ, ಆರ್ ಡಿ ಬೆನರ್ಜಿ ಅವರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ತಮ್ಮದೇ ಆಗಿರ್ತಕ್ಕಂತಹ ಇತಿಹಾಸಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಇಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಸಂಶೋಧನೆಗೆ ತೊಡಗಿದಾಗ ಈ ಹರಪ್ಪ ನಗರವನ್ನು
1921ರಲ್ಲಿ ಜಾನ್ ಮಾರ್ಷಲ್ನ ನೇತೃತ್ವದ ಟೀಮಿನ ವ್ಯಕ್ತಿಯಾಗಿರ್ತಕ್ಕಂಥ ಸದಸ್ಯನಾಗಿರ್ತಕ್ಕಂತಹ ದಯಾರಾಮ್ ಸಹಾನಿ ಅವರು ಈ ಹರಪ್ಪ ನಗರವನ್ನು ಪತ್ತೆ ಮಾಡ್ತಾರೆ. ಈ ಹರಪ್ಪ ನಗರವನ್ನು ಪತ್ತೆ ಮಾಡಿದ ನಂತರ ಅದು ಎಲ್ಲಿ ಐತಿ ಅಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಪ್ರಸ್ತುತ ಪಾಕಿಸ್ತಾನದ ಮಾಂಟೆಗುಮ್ರಿ ಜಿಲ್ಲೆಯೊಳಗೆ ಬರ್ತಕ್ಕಂತಹ ಈ ಹರಪ್ಪ ನಗರವು ಯಾವ ನದಿ ದಂಡೆ ಮೇಲೆ ಐತಪ್ಪ ಅಂತ ಕೇಳಿದ್ರೆ ರಾವಿ ನದಿಯ ಎಡದಂಡೆ ಮೇಲಿದೆ. ಪತ್ತೆ ಮಾಡಿದವರು ಯಾರದಂಗಾಯಿತು? ದಯಾರಾಮ್ ಸಹಾನಿ. ಎಲ್ಲಿದೆ ಅದು? ಪ್ರಸ್ತುತ ಪಾಕಿಸ್ತಾನದ ಮಾಂಟೆಗುಮ್ರಿ ಜಿಲ್ಲೆ. ಇಲ್ಲಿರ್ತಕ್ಕಂತಹ ಈ ಹರಪ್ಪ ನಗರವು ರಾವಿ ನದಿಯ ಎಡದಂಡೆ ಮೇಲಿದೆ ಅಂಥೇಳಿ. ಹಾಗಾದರೆ ರಾವಿ ನದಿಯ ಎಡದಂಡೆ ಮೇಲೆ ಇರ್ತಕ್ಕಂತಹ ಈ ನಗರ, ಇದಕ್ಕೆ ನಗರ ಅಂತ ಯಾಕೆ ಕೊಟ್ರಪ್ಪ ಅಂತ ಕೇಳಿದ್ರೆ ಅಲ್ಲಿ ಏನು ಸಿಗ್ತಾವಂದ್ರೆ ಉಗ್ರಾಣಗಳು ಕೂಡ ದೊರಕಾವು. ಉಗ್ರಾಣಗಳು ಯಾಕೆ ದೊರೆತು ಅಲ್ಲಿ ಅಂತ ಕೇಳಿದರೆ ಈ ನದಿ ಇದೆಯಪ್ಪ, ಇಲ್ಲಿ ರಾವಿ ನದಿ. ಈ ಉತ್ತರ ಭಾರತ ಅಂದಲೇ ನಿಮಗೆ ಗೊತ್ತಿರತಕ್ಕಂಥದ್ದೇ. ಹಿಮದಿಂದನೂ ಕೂಡ ನದಿ ತುಂಬಿ ಹರಿತಾವ, ಜೊತೆಗೆ ಮಳೆ ಆದ್ರೂ ಕೂಡ ನದಿಗಳು ಜಾಸ್ತಿ ಇರ್ತಾವೆ. ಇಲ್ಲಿ ಪ್ರವಾಹಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪ್ರವಾಹಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದರಿಂದ ಇಲ್ಲಿ ಏನಿದ್ದವಪ್ಪ ಅಂತ ಕೇಳಿದ್ರೆ ಉಗ್ರಾಣಗಳು ಕಂಡು ಬರ್ತಿತ್ತು. ಈ ಉಗ್ರಾಣಗಳು ಹೆಂಗಿದ್ದು ಅಂದ್ರೆ ಬೃಹತ್ ಗಾತ್ರದ ಉಗ್ರಾಣಗಳಿದ್ದು, ಈ ಉಗ್ರಾಣಗಳನ್ನು ನೋಡಿರ್ತಕ್ಕಂತಹ ಈ ದಯಾನಂದ ಸಹಾನಿ ಅವರು ಇಲ್ಲಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಇದನ್ನು ಉಗ್ರಾಣಗಳ ನಗರ ಅಂಥೇಳಿ ಕರೀತಾರೆ. ಜೊತೆಗೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಯೋಜನಾಬದ್ಧ ನಗರ, ಭಾಳ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ನಗರಗಳು. ಯೋಜನಾಬದ್ಧ ನಗರ ಅಂದರೆ ಏನು? ಒಂದು ಊರು ಐತಪ್ಪ ಅಂತ ಕೇಳಿದ್ರೆ ಉತ್ತರ ದಕ್ಷಿಣವಾಗಿ ಏನಿದ್ದಪ್ಪ ಅಂತ ಕೇಳಿದ್ರೆ ಇಲ್ಲಿ ಮುಖ್ಯ ರಸ್ತೆಗಳಿತ್ತು. ಪೂರ್ವ ಪಶ್ಚಿಮವಾಗಿ ಏನಿದ್ದಪ್ಪ ಅಂತ ಕೇಳಿದ್ರೆ ಉಪರಸ್ತೆಗಳಿತ್ತು. ಪೂರ್ವ ಪಶ್ಚಿಮವಾಗಿ ಯಾವ ರಸ್ತೆಗಳಿದ್ದು? ಉಪರಸ್ತೆಗಳು. ಉತ್ತರ ದಕ್ಷಿಣವಾಗಿ ಮುಖ್ಯ ರಸ್ತೆಗಳು. ಅದಷ್ಟೇ ಅಲ್ಲದೆ ನಾವು ಆಧುನಿಕ ಜಗತ್ತಿನ ಸ್ಮಾರ್ಟ್ ಸಿಟಿ ಮತ್ತು ರಿಂಗ್ ರೋಡ್ ಅಂತಕ್ಕಂಥ ಕಾನ್ಸೆಪ್ಟ್ಗಳದಾವಲ್ಲ, ಅದು ಫಸ್ಟ್ ಬಂದಿರತಕ್ಕಂಥದ್ದು ಎಲ್ಲಿಪ್ಪ ಅಂತ ಕೇಳಿದ್ರೆ ನಮ್ಮ ಸಿಂಧೂ ನಾಗರಿಕತೆಯ ಕಾಲಘಟ್ಟದಲ್ಲಿ. ಈ ದಯಾರಾಮ್ ಸಹಾನಿ ಅವರು ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಇದಕ್ಕೆ ಸಿಂಧೂ ನಾಗರಿಕತೆ ಅಂತ ಕರೆಯಲ್ಲ, ಅವರು ಹರಪ್ಪ ನಾಗರಿಕತೆ ಅಂತೇಳಿ ಕರೀತಾರೆ. ಇಲ್ಲಿ ಯೋಜನಾಬದ್ಧ ನಗರ ಸಿಕ್ತು. ಆ ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಪ್ರತಿಯೊಂದು ಮನೆಗೆ ಸಂಪರ್ಕವನ್ನು ಒದಗಿಸ್ತಕ್ಕಂಥ ಒಳಚರಂಡಿಗಳಿದ್ದು, ಅಲ್ಲೆಲ್ಲೇ ಬಾವಿಗಳು ಕಂಡು ಬರ್ತಿದ್ದು. ಇಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನಾಬದ್ಧ ನಗರ ಸಿಕ್ಕಿದ್ದನ್ನು ನೋಡಿ ವಿಸ್ಮಯರಾಗಿಬಿಡ್ತಾರೆ. ಯಾರು? ಜಾನ್ ಮಾರ್ಷಲ್ ವಿಸ್ಮಯನಾಗ್ತಾನ, ನಮ್ಮ ದಯಾರಾಮ್ ಸಹಾನಿ ಅವರು ಕೂಡ ಏನಾಗ್ತಾರೆ? ಆಶ್ಚರ್ಯಚಕಿತರಾಗ್ತಾರೆ. ನಮ್ಮ ಪೂರ್ವಜರು ಎಂತಹ ನಾಗರಿಕತೆಯನ್ನು ಕಟ್ಟಿ ಬೆಳೆಸಿ ಹೋಗಿದಾರಲ್ಲಪ್ಪ, ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅವರು ಯಾವ ರೀತಿಯಾಗಿ ಉತ್ತುಂಗದ ಸ್ಥಿತಿಯೊಳಗೆ ಬಾಳಿ ಬದುಕಿ ಹೋದವರು ಅಂತಕ್ಕಂಥದ್ದು ಆಗತ್ತೆ. ನೆಕ್ಸ್ಟ್, ಆವತ್ತಿನ ಕಾಲದೊಳಗೆ ಡ್ಯಾನ್ಸರ್ ಇದ್ರಿ. ಪುರುಷ ಡ್ಯಾನ್ಸರು ಇರ್ತಿದ್ರು, ಮಹಿಳಾ ಡ್ಯಾನ್ಸರ್ ಇರ್ತಿದ್ರು. ಪುರುಷ ಡ್ಯಾನ್ಸರ್ನ ಏನಾದರೂ ಕರ್ಕೊಂಬರ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ನಾವು ಹರಪ್ಪ ನಗರಕ್ಕೆ ಹೋಗ್ಬೇಕಿತ್ತು. ಹಾಗಾದರೆ ಕಂಚಿನ ಪುರುಷನ ಮೂರ್ತಿ ಸಿಕ್ಕತ್ತೇನಾ? ಇಲ್ಲ, ಪುರುಷನ ಮೂರ್ತಿ ಸಿಕ್ಕಿದೆ ಅಷ್ಟೇ. ಇಲ್ಲಿ ನಗ್ನ ಪುರುಷನ ಮೂರ್ತಿ. ನಗ್ನ ಪುರುಷ ಅಂದರೆ ಬಟ್ಟೆ ಹಾಕದೇ ಇರ್ತಕ್ಕಂಥ ಪುರುಷನ ಮೂರ್ತಿ ಸಿಕ್ಕಿದೆ. ನೆಕ್ಸ್ಟ್ ಏನು ಸಿಕ್ಕಿದೆಪ್ಪ ಅಂತ ಕೇಳಿದ್ರೆ ಶವಪೆಟ್ಟಿಗೆ ಸಿಕ್ಕಿದೆ. ಹಾಗಾದರೆ ಶವಪೆಟ್ಟಿಗೆ ಸಿಕ್ಕೈತಪ್ಪ ಅಂತ ಕೇಳಿದರೆ ಆವತ್ತಿನ ಕಾಲದಲ್ಲಿ ಸಿಂಧೂ ನಾಗರಿಕತೆ ಜನರು ಹೂಳುವ ಪದ್ಧತಿಯನ್ನು ಅನುಸರಿಸ್ತಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ಏನಾಗತ್ತೆ ನಮಗೆ ಗೊತ್ತಾಗತ್ತೆ. ಇಲ್ಲಿ ತಾಮ್ರದ ತಕ್ಕಡಿ ಸಿಕ್ಕಿದೆ. ತಾಮ್ರದ ತಕ್ಕಡಿ ಸಿಕ್ಕಿದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಇವರು ವ್ಯಾಪಾರ ಮತ್ತು ವಹಿವಾಟವನ್ನು ಕೂಡ ನಿರ್ವಹಿಸ್ತಿದ್ರು ಅಂತೇಳಿ. ಹಾಗಾದರೆ ಇವರು ವ್ಯಾಪಾರ ಮತ್ತು ವಹಿವಾಟ ಯಾರ ಜೊತೆ ನಡೀತಿದ್ದಪ್ಪ ಅಂತ ಕೇಳಿದ್ರೆ ಒಂದು ಈಜಿಪ್ತ, ಇನ್ನೊಂದು ಮೆಸೊಪೊಟೋಮಿಯಾ ನಾಗರಿಕತೆ ಜೊತೆಗೆ ಇವ್ರದ್ದು ಏನು ನಡೀತಿದ್ದಪ್ಪ ಅಂತ ಕೇಳಿದ್ರೆ ವ್ಯಾಪಾರ ಮತ್ತು ವಹಿವಾಟು ನಡೀತಿತ್ತು. ಆವತ್ತಿನ ಕಾಲದಲ್ಲಿ ಭಾರತೀಯರಿಗೆ ಗೊತ್ತಿರುವ, ಜಗತ್ತಿನವರಿಗೆ ಗೊತ್ತಿರಲಾರ್ದ ಒಂದು ಲೋಹ ಪತ್ತೆ ಆಗಿತ್ತು. ಅದು ಎಲ್ಲಿಪ್ಪ ಅಂತ ಕೇಳಿದರೆ ಹರಪ್ಪ ನಗರದೊಳಗೆ. ಅದರ ಲೋಹದ ಹೆಸರು ಏನು ಅಂತ ಕೇಳಿದರೆ ಬೆಳ್ಳಿ ಅಂತೇಳಿ. ಇವತ್ತು ಆಧುನಿಕ ಮಾರುಕಟ್ಟೆಯಲ್ಲಿ ಭಾಳ ಮುನ್ನುಗ್ಗುತ್ತಿರತಕ್ಕಂತಹ ಲೋಹಗಳಲ್ಲಿ ಬೆಳ್ಳಿಯು ಕೂಡ ಒಂದು. ಆ ಬೆಳ್ಳಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲಿ? ನಮ್ಮ ಹರಪ್ಪ ನಗರದಲ್ಲಿ. ಜೊತೆಗೆ ತಾಮ್ರದ ಅಳತೆ ಪಟ್ಟಿನೂ ಕೂಡ ಸಿಕ್ಕಿದೆ. ಈ ಅಳತೆ ಪಟ್ಟಿ ಆಗಿರಲಿ, ತಾಮ್ರದ ತಕ್ಕಡಿ ಆಗಿರಲಿ, ಇವೆಲ್ಲವೂ ಕೂಡ ಏನಪ್ಪ ಅಂತ ಕೇಳಿದರೆ ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾರ್ಮಿಕರ ವಸತಿಗಳು ಕೂಡ ಸಿಕ್ಕಿವೆ. ಅಂದರೆ ಸೀರಿಯಲ್ ಪ್ರಕಾರ
ಈ ದೊಡ್ಡ ದೊಡ್ಡ ಮನೆಗಳ ಪಕ್ಕದಲ್ಲಿ ಎರಡು ರೀತಿಯಲ್ಲಿ ಏನಾಗ್ತಿದ್ವಪ್ಪ ಅಂತ ಕೇಳಿದ್ರೆ ನಗರಗಳ ನಿರ್ಮಾಣ ಆಗ್ತಿದ್ದು. ಒಂದು ಮೇಲ್ಭಾಗ, ಇನ್ನೊಂದು ಕೆಳಭಾಗ ಅಂತೇಳಿ. ಮೇಲ್ಭಾಗದಲ್ಲಿ ಶ್ರೀಮಂತ ವರ್ಗ ಅಥವಾ ವ್ಯಾಪಾರ ವರ್ಗ ವಾಸಿಸ್ತಿತ್ತು. ರಾಜ್ಯ ಮನೆತನಗಳು ವಾಸಿಸ್ತಿದ್ವು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಯಾವುದೇ ರಾಜ್ಯ ಮನೆತನದ ಬಗ್ಗೆ ನಮಗೆ ಮಾಹಿತಿಯನ್ನು ಇನ್ನೂ ದೊರೆತಿರೋದು ಕೂಡ ಇಲ್ಲ. ಓಕೆನಾ. ಕೆಳವರ್ಗದಲ್ಲಿ ಬಡವರು ವಾಸಿಸ್ತಿದ್ರು. ಆ ಬಡವರು ವಾಸಿಸ್ತಕ್ಕಂತಹ ಮತ್ತು ಸಣ್ಣ ಸಣ್ಣ ಮನೆಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳಿಗೆ ನಾವು ಏನಂತ ಕರಿತಿದ್ದೀವಪ್ಪ ಅಂತ ಕೇಳಿದ್ರೆ ವಸತಿ ಗೃಹಗಳು. ಯಾರ ವಸತಿ ಗೃಹಗಳು? ಕಾರ್ಮಿಕರ ಗೃಹಗಳು ಅಂಥೇಳಿ. ಜೊತೆಗೆ ಪ್ರಸಾದದ ಹೂಜಿ, ಅದ್ರ ಜೊತೆಗೆ ಏನು ಸಿಕ್ಕಾವಪ್ಪ ಅಂತ ಕೇಳಿದ್ರೆ ಲಿಂಗಗಳು ಕೂಡ ಏನಾಗಿದ್ದಾವೆ, ಇಲ್ಲೇ ದೊರೆತಿದ್ದಾವೆ. ಹಾಗಾದರೆ ಪ್ರಸಾದದ ಹೂಜಿ ಸಿಕ್ಕೈತಿ, ಲಿಂಗಗಳು ಸಿಕ್ಕಾವಪ್ಪ ಅಂತ ಕೇಳಿದ್ರೆ ಇವರು ಧಾರ್ಮಿಕವಾಗಿ ಭಾಳ ಮುಂದುವರೆದಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗತ್ತೆ. ಬಟ್ ಯಾವ ಧರ್ಮವನ್ನು ಕೂಡ ಅವ್ರು ಏನು ಮಾಡ್ತಿರಲಿಲ್ಲ, ಅನುಸರಿಸುತ್ತಿರಲಿಲ್ಲ. ಇಲ್ಲಿ ಒಂದು ಕಡೆ ಲಿಂಗ ಸಿಗ್ತೈತಿ, ಮತ್ತೊಂದು ಕಡೆ ಪಶುಪತಿಯ ಮೂರ್ತಿ ಸಿಗ್ತೈತಿ. ಈ ಪಶುಪತಿಯ ಮೂರ್ತಿನೂ ಸಿಗ್ತೈತಿ, ಲಿಂಗನೂ ಸಿಗ್ತೈತಿ ಅಂದಾಗ ಅಲ್ಲಿ ಏನೋ ಒಂದು ವಿಶೇಷತೆ ಐತಿ ಅಂತಕ್ಕಂಥದ್ದು ನಮಗೇನಾಗತ್ತೆ ಗೊತ್ತಾಗತ್ತೆ. ಇದು ನಮ್ಮದು ಯಾವುದಪ್ಪ ಅಂತ ಕೇಳಿದ್ರೆ ಹರಪ್ಪ ನಾಗರಿಕತೆ ಅಂಥೇಳಿ. ಈ ಹರಪ್ಪ ನಾಗರಿಕತೆಯಲ್ಲಿ ಇಷ್ಟೊಂದು ಅವಶೇಷಗಳು ಸಿಕ್ಕ ನಂತರ ಮತ್ತೊಂದು ಪ್ರದೇಶ ಸಿಗ್ತೈತೆ ನಮಗೆ ನೆಕ್ಸ್ಟ್. ಅದು ಮೆಹೆಂಜೋದಾರೋ ಅಂತೇಳಿ. ಯಾವುದಾರೋ? ಮೆಹೆಂಜೋದಾರೋ. ಈ ಹರಪ್ಪ ಮತ್ತು ಮೆಹೆಂಜೋದಾರೋ ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂತಹ ನಗರಗಳು. ಈ ಮೆಹೆಂಜೋದಾರೋವನ್ನು 1922ರಲ್ಲಿ ಪತ್ತೆ ಮಾಡ್ತಾರ. ಯಾರಪ್ಪ ಅಂತ ಕೇಳಿದ್ರೆ ರೆಬಲ್ ದಾಸ್ ಬ್ಯಾನರ್ಜಿ ಅಥವಾ RD ಬ್ಯಾನರ್ಜಿ ಅಂಥೇಳಿ. ಅದು ಎಲ್ಲಿದಪ್ಪ ಅಂದರೆ ಇವತ್ತಿನ ಪಾಕಿಸ್ತಾನದ ಲಾಡ್ಕಾನ್ ಜಿಲ್ಲೆಯ ಸಿಂಧೂ ನದಿಯ ಬಲದಂಡೆ ಮೇಲಿದೆ. ಯಾವ ನದಿಯ ಬಲದಂಡೆ ಮೇಲಿದೆ? ಸಿಂಧೂ ನದಿಯ ಬಲದಂಡೆ ಮೇಲೆ ಅಂತೇಳಿ. ಈ ಮೆಹೆಂಜೋದಾರೋ ಅಂದರೆ ಸಿಂಧಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಅಂತ ಕರೀತಾರೆ. ಯಾವ ದಿಬ್ಬ? ಸತ್ತವರ ದಿಬ್ಬ ಅಂತೇಳಿ. ಯಾಕೆ ಇದಕ್ಕೆ ಸತ್ತವರ ದಿಬ್ಬ ಅಂತೇಳಿ ಕರೆದ್ರು ಅಂದರೆ ಸಿಂಧೂ ನಾಗರಿಕತೆ, ಈ ಸಿಂಧೂ ನದಿ ಅತಿ ಹೆಚ್ಚು ಪ್ರವಾಹಕ್ಕೆ ಒಳಗಾಗ್ತಕ್ಕಂತಹ ಪ್ರದೇಶವಾಗಿತ್ತು. ಪ್ರವಾಹಕ್ಕೆ ಒಳಗಾಗುವ ಪ್ರದೇಶವಾಗಿರುವುದರಿಂದ 7 ಬಾರಿ ಪ್ರವಾಹಕ್ಕೆ ತುತ್ತಾಗಿತ್ತು ಅಂತ ಹೇಳ್ತಾರೆ. 7 ಬಾರಿ ಭೂಮಿಯನ್ನು ಅಳದಾಗ ಲೇಯರ್ ರೂಪದಲ್ಲಿಯೂ ಕೂಡ ಏನಾಗಿದಾವಪ್ಪ ಅಂತ ಕೇಳಿದ್ರೆ ಹೆಣಗಳ ರಾಶಿ ಸಿಕ್ಕಿದಾವ. ಆ ಕಾರಣದಿಂದ ಇದನ್ನು ನಮಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಸತ್ತವರ ದಿಬ್ಬ ಅಂಥೇಳಿ ಕರೀತಾರು ಅಂತ. ನೆಕ್ಸ್ಟ್ ಇಲ್ಲಿ ಏನು ಅವಶೇಷಗಳು ಸಿಕ್ಕುವಪ್ಪ ಅಂತ ಕೇಳಿದ್ರೆ ನೋಡ್ರಿ, ಅಲ್ಲಿ ಲಿಂಗ ಸಿಕ್ಕಿದ್ದು ಎಲ್ಲಿ? ಹರಪ್ಪದೊಳಗೆ ಏನು ಸಿಕ್ತಪ್ಪ ಅಂತ ಕೇಳಿದ್ರೆ ಲಿಂಗ ಸಿಕ್ಕಿತ್ತು. ಇಲ್ಲಿ ಇದ್ರ ಜೊತೆಗೆ ಏನು ಸಿಕ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಪಶುಪತಿಯ ಚಿಹ್ನೆ ಸಿಕ್ತು. ಯಾವ ಚಿಹ್ನೆ ಸಿಕ್ತಿಲ್ಲ? ಪಶುಪತಿಯ ಚಿಹ್ನೆ. ಈ ಪಶುಪತಿಯ ಚಿಹ್ನೆ ಅಂದ್ರೆ ಪಶುಪತಿ ಚಿಹ್ನೆ ಅಷ್ಟೇ ಸಿಗಲಿಲ್ಲ, ಅದ್ರ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಏನು ಸಿಗ್ತಾವಪ್ಪ ಅಂತ ಕೇಳಿದ್ರೆ ಈ ಎಮ್ಮೆ ಚಿತ್ರನೂ ಕೂಡ ಸಿಕ್ಕಿದೆ, ಗೇಂಡಾಮೃಗದ ಚಿತ್ರನೂ ಕೂಡ ಸಿಕ್ಕಿದೆ, ಆನೆ ಚಿತ್ರನೂ ಕೂಡ ಸಿಕ್ಕಿದೆ, ಹುಲಿ ಚಿತ್ರ. ಆ ಪಶುಪತಿಯ ಚಿಹ್ನೆಯ ಸುತ್ತಮುತ್ತ ಇರತಕ್ಕಂತಹ ಪ್ರಾಣಿಗಳು ಯಾವಪ್ಪ ಅಂತ ಕೇಳಿದ್ರೆ ಇವು ಎಮ್ಮೆ, ಗೇಂಡಾಮೃಗ, ಆನೆ, ಹುಲಿ. ಅದ್ರ ಜೊತೆಗೆ ಇಲ್ಲಿ ಬೃಹತ್ ಈಜುಕೊಳ ಸಿಗತ್ತೆ. ನೋಡ್ರಿ, ಸಿಂಧೂ ನಾಗರಿಕತೆಯ ಗೆಟ್ವೇ ಸಿಟಿ ಅಂತೇಳಿ ನಾವು ಹರಪ್ಪವನ್ನು ಕರಿತೀವಿ. ಬಟ್ ಮೆಹೆಂಜೋದಾರೋ ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ. ಈ ಅತ್ಯಂತ ದೊಡ್ಡ ನಗರವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಈಜುಕೊಳ ಸಿಕ್ಕಿದೆ ಅಂತ ಕೇಳಿದರೆ ಇಲ್ಲಿ ಅತ್ಯಂತ ಶ್ರೀಮಂತರಿಂದ ಕೂಡಿರ್ತಕ್ಕಂಥ ಪ್ರದೇಶ. ಜೊತೆಗೆ ಯಾವುದಾದರೂ ಒಂದು ಈಜು ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ರೀಡೆಯನ್ನು ಕೂಡ ಇಲ್ಲಿ ನಡೀತಿರ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಏನು ಮಾಡ್ಬೋದು, ಗಮನಿಸ್ಬೋದು. ಈ ಈಜುಕೊಳ ಎಷ್ಟು? 180 ಮೀಟರ್. ಅಂದರೆ ನೀವು ರನ್ನಿಂಗ್ ಮಾಡ್ತೀರ ನೋಡ್ರಿ, 109 ಮೀಟರ್ ಉದ್ದ ಮತ್ತು ಅಗಲ. ಇದನ್ನು ಪತ್ತೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಮಾರ್ಟಿಮರ್ ವೀಲರ್ ಅಂತ ಹೇಳಿ. ಮಾರ್ಟಿಮರ್ ವೀಲರ್ ಅದನ್ನು ಪತ್ತೆ ಮಾಡಿರ್ತಕ್ಕಂಥದ್ದು ಈ ಮೆಹೆಂಜೋದಾರೋ ನಗರವನ್ನು. ಇಲ್ಲಿ ಕಂಚಿನ ನರ್ತಕಿಯ ಮೂರ್ತಿ ಸಿಕ್ಕಿದೆ. ಯಾವ ನರ್ತಕಿಯ ಮೂರ್ತಿ? ಕಂಚಿನ ನರ್ತಕಿಯ ಮೂರ್ತಿ. ಹಿಂಗೆ ನಿಂತಾಳ್ರಿ ಅವಳು. ಆ ಕಂಚಿನ ನರ್ತಕಿಯ ಮೂರ್ತಿ ಯಾವ ಜನಾಂಗದ ಲಕ್ಷಣವನ್ನು ಹೋಲುತ್ತದೆ ಅಂತ ಕೇಳಿದ್ದಾರೆ. ಯಾವ ಜನಾಂಗ ಅಂತೇಳಿ, ಯಾವ ಜನಾಂಗದ ಲಕ್ಷಣವನ್ನು ಹೋಲುತ್ತದೆ ಅಂತ ಕೇಳಿದರೆ ಅದು ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗದ ಲಕ್ಷಣ. ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗದ ಲಕ್ಷಣವನ್ನು ಹೋಲ್ತಕ್ಕಂತಹ ಒಂದು ಮೂರ್ತಿ ಅದು. ಹಾಗಾದರೆ ಪ್ರೋಟೋ ಆಸ್ಟ್ರಲಾಯ್ಡ್ ಅಂದರೆ ಯಾರು ಅಂತ ಕೇಳಿದರೆ
ಇಲ್ಲಿ ನೋಡ್ಬೋದು ನೀವು, ಜಗತ್ತಿನೊಳಗೆ ಮಾಮ್ ಅಂತಕ್ಕಂಥ ಜನಾಂಗ ಸಿಗತ್ತೆ. ಮಂಗೋಲೈಡ ಅಂದರೆ ಚೀನಾ ಭಾಗದವ್ರು ಇರ್ತಕ್ಕಂಥವ್ರು. ಅಸ್ಟ್ರಾಲೈಡ, ಪ್ರೋಟೋ ಅಸ್ಟ್ರಾಲೈಡ, ಅಲ್ಬೇನೈಡ, ಮೆಡಿಟೇರಿಯನ್ ಅಂತೇಳಿ. ಮೆಡಿಟೇರಿಯನ್ ಅಂದರೆ ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಇಂಗ್ಲೆಂಡ್ದವ್ರು ನೋಡಿರ್ಬೇಕು ನೀವು. ಎತ್ತರವಾಗಿರ್ತಕ್ಕಂಥ ದೇಹ, ನೀಳವಾಗಿರ್ತಕ್ಕಂಥ ಕೂದಲು, ನೆಟ್ಟನೆಯ ಮೂಗುಬಂದಿಯನ್ನು ಹೊಂದಿರತಕ್ಕಂತಹ ಜನಾಂಗ. ಈ ಅಸ್ಟ್ರಾಲೈಡ್ ಮತ್ತು ಅಲ್ಬೇನೈಡ್ ಅಂದರೆ ಹೆಂಗಿರ್ತಾರಪ್ಪ ಅಂತ ಕೇಳಿದ್ರೆ ಕುಳ್ಳ ದೇಹ, ಕುಬ್ಜ ದೇಹ, ಫುಲ್ಲು ಗುಂಗುರು ಕೂದಲಿರ್ತಾವ, ದಪ್ಪನೆಯ ಮೂಗು, ದಪ್ಪನೆಯ ತುಟಿ ಇರ್ತಾರೆ, ಡಿಗ್ರಿಟೋಗಳು ಅಂತಿರಲ್ಲ ಆ ಥರ ಜನಾಂಗ. ಇನ್ನು ಅಸ್ಟ್ರಾಲೈಡ್ ಅಂದರೆ ಹೆಂಗಪ್ಪ ಅಂತ ಕೇಳಿದ್ರೆ ಇವರು ಈ ಕ್ರಿಸ್ ಗೇಲ್ ನೋಡಿರಲ್ಲ ಆ ಥರ ಜನಾಂಗ. ಅಂದರೆ ಇವರು ಕೂಡ ನಿಗ್ರಿಟೋ ಥರನೇ, ಬಟ್ ಹೆಂಗಪ್ಪ ಅಂತ ಕೇಳಿದ್ರೆ ಎತ್ತರವಾಗಿರ್ತಕ್ಕಂಥ ದೇಹ ಇರ್ತೈತಿ. ಅವ್ರು ಭಾಳ ಕುಬ್ಜನೂ ಅಲ್ಲ, ಭಾಳ ಎತ್ತರನೂ ಅಲ್ಲ, ಮೀಡಿಯಮ್ ಇರ್ತಕ್ಕಂಥ ದೇಹ. ಇತಿಹಾಸ ತಜ್ಞರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಇವರು ದಕ್ಷಿಣ ಭಾರತದ ಜನಾಂಗದ ಲಕ್ಷಣವನ್ನು ಹೋಲುತ್ತಾರೆ ಅಂತೇಳಿ ಕೂಡ ಏನು ಮಾಡ್ತಾರೆ, ಕರೀತಾರೆ. ಹಾಗಾದರೆ ಈ ಕಂಚಿನ ನರ್ತಕಿಯ ಮೂರ್ತಿ ಆವತ್ತಿನ ಕಾಲದಾಗ ಡ್ಯಾನ್ಸರ್ನ ಕರೆಸ್ಬೇಕಾದ್ರೆ ನಾವು ಎಲ್ಲಿ ಹೋಗಿ ಡ್ಯಾನ್ಸರ್ನ ಕರ್ಕೊಂಬರ್ಬೇಕ್ರಿ? ಮೆಹೆಂಜೋದಾರಕ್ಕೆ. ನೀವು ಓದಬೇಕಾದ್ರೆ ಹಂಗೆ ತಿಳ್ಕೊಬೇಕು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ದೊಡ್ಡ ಸಭಾಂಗಣನೂ ಕೂಡ ಏನಾಗಿದೆ, ದೊರೆತಿದೆ. ಅದು 230-70 ಅಡಿ ಉದ್ದವಿರತಕ್ಕಂತಹ ದೊಡ್ಡ ಸಭಾಂಗಣ ಕೂಡ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ದೊರೆತಿದೆ. ಇಟ್ಟಿಗೆ ನಿರ್ಮಾಣದ ಕೇಂದ್ರ. ಆವತ್ತಿನ ಕಾಲದಲ್ಲಿ ಸಿಂಧೂ ನಾಗರಿಕತೆಯ ಎಲ್ಲ ನಗರಗಳಿಗೂ ಇಟ್ಟಿಗೆಯನ್ನು ಸಪ್ಲೈ ಮಾಡ್ತಕ್ಕಂತಹ ಕೇಂದ್ರ ಯಾವುದಾಗಿತ್ತಪ್ಪ ಅಂತ ಕೇಳಿದ್ರೆ ಮೆಹೆಂಜೋದಾರೋ. ನೀವು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ತರಬೇಕಾದ್ರೆ ಎಲ್ಲಿ ಹೋಗಬೇಕಾಗಿತ್ತು ರೀ? ಮೆಹೆಂಜೋದಾರಕ್ಕೆ ಹೋಗಬೇಕಿತ್ತು. ಎಲ್ಲ ಇಟ್ಟಿಗೆಗಳ ಅಳತೆ ಮತ್ತು ಗಾತ್ರ ಸೇಮ್ ಇರ್ತಿತ್ತು. ಯಾವುದೇ ಇಟ್ಟಿಗೆಯ ಆಕಾರ ಮತ್ತು ಗಾತ್ರ ವ್ಯತ್ಯಾಸ ಇರ್ತಿರಲಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಆವತ್ತಿನ ಕಾಲದಲ್ಲಿ ಕೂಡ ಇದರ ಕಾಂಟ್ರಾಕ್ಟರ್ ಕೂಡ ಇರಬಹುದು ಅಂತಕ್ಕಂಥದ್ದು ಇಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ನಮಗೆ ಕಲ್ಪನೆಗೆ ಬರುತ್ತೆ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಮತ್ತು ಆವತ್ತಿನ ಕಾಲದಲ್ಲಿ ಯಾವ ಮನೆಗಳು ಕೂಡ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಮನೆಗಳು ಸಿಕ್ಕಿಲ್ಲ. ಎಲ್ಲ ಮನೆಗಳು ಕೂಡ ಕಟ್ಟಿದ್ದು ಇಟ್ಟಿಗೆಗಳಿಂದ ಮಾತ್ರ. ಜೊತೆಗೇನಪ್ಪ ಅಂತ ಕೇಳಿದ್ರೆ ಅತ್ಯಂತ ದೊಡ್ಡ ಗಾತ್ರದ ರಸ್ತೆಗಳು ಕಂಡು ಬಂದಿರತಕ್ಕಂಥದ್ದು ಕೂಡ ಎಲ್ಲಪ್ಪ ಅಂತ ಕೇಳಿದ್ರೆ ಮೆಹೆಂಜೋದಾರದಲ್ಲಿ. ಆವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ಜನನಿಬಿಡ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಅತಿ ದೊಡ್ಡ ನಗರ ಯಾವುದಪ್ಪ ಅಂತ ಕೇಳಿದರೆ ಅದು ನಮ್ಮ ಮೆಹೆಂಜೋದಾರೋ. ಹಾಗಾದರೆ ಇವತ್ತಿನ ನಮ್ಮ ಬೃಹತ್ ಬೆಂಗಳೂರು ಅಂತೇನು ಕರಿತೀವೋ ಆವತ್ತಿನ ಬೆಂಗಳೂರು ಥರ ಇದು ಯಾವುದರ ಇತ್ತಪ್ಪ? ಮೆಹೆಂಜೋದಾರೋ. ಸಣ್ಣ ಪುಟ್ಟ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಯಾವ ರೀತಿಯಾಗಿದಾವೋ ಆ ರೀತಿಯಾಗಿರ್ತಕ್ಕಂಥ ನಗರಗಳು. ಜೊತೆಗೆ ಇದು ಕೂಡ ಏನೋ ಯೋಜನಾಬದ್ಧವಾಗಿರ್ತಕ್ಕಂತಹ ನಗರ. ಎಂಥ ನಗರ ಇದು? ಯೋಜನಾಬದ್ಧವಾಗಿರ್ತಕ್ಕಂತಹ ನಗರ. ಜೊತೆಗೆ ಹರಪ್ಪದಾಗೂ ಕೂಡ ನಮಗೆ ಉಗ್ರಾಣಗಳು ಸಿಕ್ಕಾವ, ಮೆಹೆಂಜೋದಾರದಾಗೂ ಕೂಡ ಉಗ್ರಾಣಗಳು ಸಿಕ್ಕಾವ. ಬೇರೆ ಬೇರೆ ಭಾಗದಲ್ಲಿ ಉಗ್ರಾಣಗಳು ಅಷ್ಟೊಂದು ಸಿಕ್ಕಿಲ್ಲ. ಹರಪ್ಪ ಮತ್ತು ಮೆಹೆಂಜೋದಾರದ ಉಗ್ರಾಣಗಳು ಸಿಕ್ಕಿರುವುದರಿಂದ ಈ ಮೆಹೆಂಜೋದಾರದಲ್ಲಿ ಅತಿ ದೊಡ್ಡ ಗಾತ್ರದ ಉಗ್ರಾಣಗಳು ದೊರಕಿದಾವ. ಈ ಉಗ್ರಾಣಗಳು ಹೊಂದಿರತಕ್ಕಂಥ ಪ್ರಮುಖ ಕಾರಣ ಏನಪ್ಪ ಅಂತ ಕೇಳಿದ್ರೆ ಆ ಸಿಂಧೂ ನದಿಯ ಪ್ರಮುಖ ಕಾರಣ. ಈ ಸಿಂಧೂ ನದಿಯ ಪ್ರವಾಹದಿಂದ ಅವರು ದವಸ ಧಾನ್ಯಗಳನ್ನು ಸಂಗ್ರಹಿಸುವಗೋಸ್ಕರವಾಗಿ ಈ ಉಗ್ರಾಣಗಳನ್ನು ಹೊಂದಿರಬಹುದು ಅಂತಕ್ಕಂಥದ್ದನ್ನು ಕೂಡ ಇತಿಹಾಸಕಾರರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಚರ್ಚಿಸ್ತಾರೆ. ಇಲ್ಲಿ ಹರಪ್ಪ ಮತ್ತು ಮೆಹೆಂಜೋದಾರೋವನ್ನು ಪತ್ತೆ ಮಾಡಿದ ನಂತರ ಈ ಜಾನ್ ಮಾರ್ಷಲ್ರವ್ರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಭಾರತೀಯರೇನು ಸಾಮಾನ್ಯರಲ್ಲಪ್ಪ, ಅವರು ಕೂಡ ಒಂದಾನೊಂದು ಕಾಲದಲ್ಲಿ ಜಗತ್ತಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿರ್ತಕ್ಕಂತಹ ಜನಾಂಗದವರು. ಇಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಗರ ನಮ್ಮ ಪ್ರಸ್ತುತ ಇಂಗ್ಲೆಂಡ್ದಲ್ಲಿಯೇ ಇಲ್ಲ. ಅಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಗರಗಳನ್ನು ಹೊಂದಿದಾರು ಅಂತೇಳಿ 1924 ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆ ಒಳಗೆ ಏನು ಮಾಡ್ತಾರಂದ್ರೆ ಈ ಹರಪ್ಪ ಮತ್ತು ಮೆಹೆಂಜೋದಾರೋ ನಗರದ ಬಗ್ಗೆ ಏನು ಮಾಡ್ತಾರಂದ್ರೆ ಮಾಹಿತಿಯನ್ನು ಪ್ರಚಾರಪಡಿಸ್ತಾರೆ.
ಈ ಹರಪ್ಪ ಮತ್ತು ಮೊಹೆಂಜೊದಾರೋ ಮತ್ತು ಜಗತ್ತಿನ ಅಷ್ಟೊಂದು ದೊಡ್ಡ ನಾಗರಿಕತೆ, ಅಷ್ಟೊಂದು ದೊಡ್ಡ ನಗರ ನಾಗರಿಕತೆ, ಜಗತ್ತಿನಲ್ಲಿ ಅತ್ಯಂತ ಶಿಸ್ತುಬದ್ಧ ಜೀವನವನ್ನು ನಡೆಸಿರ್ತಕ್ಕಂಥ ನಾಗರಿಕತೆಯ ಬಗ್ಗೆ ಮೊದಲು ಬೆಳಕು ಚೆಲ್ಲಿದವರು ಯಾರಪ್ಪ ಅಂತ ಕೇಳಿದರೆ ಅದು ಜಾನ್ ಮಾರ್ಷಲ್. ಒಂದು ವೇಳೆ ಜಾನ್ ಮಾರ್ಷಲ್ ಈ ಇತಿಹಾಸದ ರಚನೆಯಲ್ಲಿ ತೊಡಗದೇ ಹೋಗಿದ್ದರೆ ನಮ್ಮ ಭಾರತೀಯ ನಾಗರಿಕತೆಯ ಕುರಿತು ನಮಗೆ ಮಾಹಿತಿ ಇವತ್ತಿಗೂ ಕೂಡ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ಇವರ ಪರಿಶ್ರಮದ ಫಲದಿಂದ ಈ ನಾಗರಿಕತೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಬೆಳಕಿಗೆ ಬಂತು ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಯಾವ ಪತ್ರಿಕೆ ಒಳಗೆ ಪ್ರಕಟ ಮಾಡ್ತಾರೆ ಇದನ್ನು? ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆ ಒಳಗೆ. ಯಾರು ಪ್ರಕಟ ಮಾಡ್ತಾರೋ? ಜಾನ್ ಮಾರ್ಷಲ್ ರವರು. ಸೂಕ್ತ ಜಂಡಾರ್ ಅಂತ ಹೇಳಿ. ಯಾವ ಜಂಡಾರ್? ಸೂಕ್ತ ಜಂಡಾರ್. ಈ ಸೂಕ್ತ ಜಂಡಾರವನ್ನು 1927ರಲ್ಲಿ ಆರ್ಎಲ್ ಸ್ಟೈನ್ ಅವ್ರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಪತ್ತೆ ಮಾಡ್ತಾರೆ. ಇದು ಕೂಡ ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು, ಗಸ್ತಾ ನದಿಯ ದಂಡೆಯ ಮೇಲಿದೆ. ಯಾವ ನದಿ ದಂಡೆಯ ಮೇಲಿದೆ? ಇದು ಗಸ್ತಾ ನದಿ ದಂಡೆಯ ಮೇಲಿದೆ. ಈ ನಾಗರಿಕತೆ ಒಳಗೆ ಏನಾಗಿದೆಯಪ್ಪ ಅಂತ ಕೇಳಿದರೆ ಮೆಸೊಪೊಟೋಮಿಯಾದೊಂದಿಗೆ ವ್ಯಾಪಾರ ಮಾಡ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರ ವಹಿವಾಟದ ಬಗ್ಗೆ ಮಾಹಿತಿ ದೊರಕಿದೆ. ಜೊತೆಗೆ ಬಣ್ಣದ ಮಡಿಕೆ, ಬಳೆ ಹಾಗೂ ಕೊಡಲಿ ದೊರಕಿದೆ. ಬಣ್ಣದ ಮಡಿಕೆ. ಹಾಗಾದರೆ ಇಲ್ಲಿ ಮಡಿಕೆ ದೊರಕಿದೆ ಅಂದರೆ ಆವತ್ತಿನ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳನ್ನು ಅತಿ ಹೆಚ್ಚಾಗಿ ಬಳಸ್ತಿದ್ರು ಅಂತಕ್ಕಂಥದ್ದು. ಸ್ತ್ರೀ ಮತ್ತು ಪುರುಷರು ಭೇದ ಭಾವವಿಲ್ಲದೆ ಬಳೆಗಳನ್ನು ಕೂಡ ತೊಡ್ತಿದ್ರು. ಇಲ್ಲಿ ಕೊಡಲಿಯೂ ಕೂಡ ದೊರಕಿದೆ. ಬೆಂಕಿಗೆ ಬಲಿಯಾದ ಏಕೈಕ ನಗರ. ಇಲ್ಲಿ ಬಣ್ಣದ ಮಡಿಕೆಗಳನ್ನು ಮಾಡಿದಾರು ಅಂದರೆ ಇಲ್ಲಿ ಆವತ್ತಿನ ಕಾಲದೊಳಗೆ ಮಡಿಕೆಯನ್ನು ತಯಾರಿಸಿ ಮಾಡಬೇಕಾದ್ರೆ ಸುಡಬೇಕಲ್ಲ, ಬೆಂಕಿಯನ್ನು ಬಳಸ್ತಿದ್ರು. ಆ ಬೆಂಕಿಯಿಂದ ಈ ನಗರ ನಾಶವಾಗಿದೆ ಅಂಥೇಳಿ ಕೂಡ ಕರೀತಾರೆ. ನೋಡೋಣ ನೆಕ್ಸ್ಟ್, ಮತ್ತೆ ಮುಂದಿನ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಚಾನೋದಾರೋ ಅಂಥೇಳಿ. ಯಾವುದಾರೋ? ಚಾನೋದಾರೋ. ಆವತ್ತಿನ ಕಾಲದ ಬ್ಯೂಟಿ ಪಾರ್ಲರ್ ಕಂಡು ಬರ್ತಕ್ಕಂತಹ ನಗರ. ಯಾವುದು? ಚಾನೋದಾರೋ. 1931ರಲ್ಲಿ ಆರ್.ಸಿ. ಮಜುಮ್ದಾರ್ ಅವರು ಇದನ್ನು ಪತ್ತೆ ಮಾಡ್ತಾರೆ. ಇದು ಕೂಡ ಸಿಂಧೂ ನದಿಯ ಎಡದಂಡೆ ಮೇಲಿದೆ. ಮೊಹೆಂಜೊದಾರೋ ಬಲದಂಡೆ ಮೇಲಿದ್ರೆ ಇದು ಎಡದಂಡೆ. ಇದು ಕೂಡ ಪ್ರಸ್ತುತ ಎಲ್ಲೈತಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನದೊಳಗಿದೆ. ಬಟ್ ಈ ನಗರಕ್ಕೆ ಕೋಟೆ ಇರದೇ ಇರತಕ್ಕಂಥ ಏಕೈಕ ನಗರ. ಎಲ್ಲ ಪ್ರದೇಶಗಳಿಗೆ ಏನಿದಾವಪ್ಪ ಅಂದರೆ ಪುರದುರ್ಗಗಳದಾವು. ಪುರದುರ್ಗ ಅಂದರೆ ನಗರ ಕೋಟೆಗಳದಾವು. ಆದರೆ ಇದಕ್ಕೆ ಮಾತ್ರ ಯಾವುದೇ ರೀತಿಯ ನಗರ ಕೋಟೆಗಳು ಇಲ್ಲ. ಯಾಕೆ ನಗರ ಕೋಟೆಗಳು ಇರದೇ ಇರಬಹುದು ಅಂತ ಕೇಳಿದರೆ ಅಲ್ಲಿ ಬ್ಯೂಟಿ ಪಾರ್ಲರ್ ಇರ್ತಲ್ಲ, ಕೋಟೆ ಜಿಕ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಹೋಗಿ ಬರೋಕೆ ಅಲ್ಲಿ ಸಾಮಾನ್ಯವಾಗಿ ಪ್ರದೇಶ ಇತ್ತು ಅಂಥೇಳಿ. ಇಲ್ಲಿ ನೋಡ್ರಿ, ಆಟದ ಸಾಮಗ್ರಿಗಳು ಕಂಡು ಬಂದಿರತಕ್ಕಂತಹ ಪ್ರದೇಶ. ಯಾವ ಸಾಮಗ್ರಿಗಳು ಕಂಡು ಬಂದಿರತಕ್ಕಂಥ ಪ್ರದೇಶ ಇದು? ಆಟದ ಸಾಮಗ್ರಿ ಮತ್ತು ಮಣಿ ತಯಾರಿಕಾ ಕೇಂದ್ರನೂ ಕೂಡ ಇಲ್ಲೇನಿತ್ತಪ್ಪ ಅಂತ ಕೇಳಿದ್ರೆ ಇತ್ತು. ಜೊತೆಗೆ ಮುದ್ರೆ, ನೀವೇನಾದರೂ ಒಂದು ಡಿಪಾರ್ಟ್ಮೆಂಟ್ ಸೀಲ್ ರೆಡಿ ಮಾಡಿಸ್ಬೇಕಾಗಿತ್ತು ಅಂದರೆ, ಅಥವಾ ನಿಮ್ದು ಯಾವುದಾದ್ರೂ ಒಂದು ಪ್ರಕಟಣೆಯ ಸೀಲ್ ಮಾಡಿಸ್ಬೇಕಿತ್ತು ಅಂದರೆ ನೀವು ಎಲ್ಲಿ ಹೋಗಬೇಕಿತ್ತು? ಚಾನೋದಾರೋ ಅಥವಾ ಚೂನೋದಾರೋ ಅಂತಲೂ ಕೂಡ ಕರೀತಾರೆ. ಚೂನೋದಾರೋ ತಪ್ಪೇನಲ್ಲ. ನೆಕ್ಸ್ಟ್, ಚರಂಡಿ ಇಲ್ಲದ ಏಕೈಕ ನಗರ. ಎಲ್ಲ ನಗರಗಳಿಗೂ ಕೂಡ ಏನಿತ್ತಪ್ಪ ಅಂತ ಕೇಳಿದ್ರೆ ಚರಂಡಿ ಇತ್ತು. ಆದರೆ ಈ ನಗರಕ್ಕೆ ಮಾತ್ರ ಏನಿರಲಿಲ್ಲ? ಚರಂಡಿ ಇರಲಿಲ್ಲ. ನೆಕ್ಸ್ಟ್, ಅಲಂಕಾರಿಕ ಪೆಟ್ಟಿಗೆ ಕಂಡು ಬಂದ ನಗರ. ಈ ಬ್ಯೂಟಿ ಪಾರ್ಲರ್ ಬಾಕ್ಸ್ ಎಲ್ಲಿ ಕಂಡು ಬಂದೈತಪ್ಪ ಅಂತ ಕೇಳಿದ್ರೆ ಅದು ಚಾನೋದಾರೋ ಪ್ರದೇಶದಲ್ಲಿ ಕಂಡು ಬಂದಿದೆ. ಜೊತೆಗೆ ಆವತ್ತಿನ ಕಾಲದಲ್ಲಿ ಮಳೆ ನೀರಿನ ಕೊಯ್ಲುವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಒಂದು ನಗರ ಯಾವುದಪ್ಪ ಅಂತ ಕೇಳಿದರೆ ಅದು ಚಾನೋದಾರೋ ಅಂತ ಹೇಳಿ. ಇವತ್ತು ನಾವೇನು ಅಂತರ್ಜಲದ ಮಟ್ಟವನ್ನು ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಮಳೆ ನೀರಿನ ಕೊಯ್ಲು ಅಂತ ಹೇಳಿದ್ವೋ, ಅವತ್ತು ಅದನ್ನೇ ಮಾಡಿಬಿಟ್ಟಾರ, ಅವರು ಬಳಸಿಬಿಟ್ಟಿದ್ದಾರೆ. ಇವತ್ತೇನು ನಾವು ಬ್ಯೂಟಿ ಪಾರ್ಲರ್ಗೆ ಅಂತೇಳಿ ಹೋಗಿ ಬರ್ತೀವೋ, ಬ್ಯೂಟಿ ಟಿಪ್ಸ್ಗಳನ್ನು ತೊಗೊಂಡಿರ್ತೀವೋ, ಬ್ಯೂಟಿಗೆ ಬಳಸ್ತಕ್ಕಂಥ ವಸ್ತುಗಳನ್ನೇನು ಬಳಸ್ತಿದ್ದೀವೋ ಅವರು ಒಂದಾನೊಂದು ಕಾಲದಲ್ಲಿ ಬಳಸಿಬಿಟ್ಟಿದ್ದಾರೆ. ಮುದ್ರೆಗಳನ್ನು ಬಳಸಿದ್ದಾರೆ. ಮುದ್ರೆಗಳನ್ನು ಎದರಿಂದ ಮಾಡ್ತಿದ್ರು ಅಂತ ಕೂಡ ಕೇಳ್ಯಾರ. ಮೆದು ಕಲ್ಲಿನಿಂದ ಮಾಡ್ತಿದ್ರು. ಮೆದು ಕಲ್ಲಿನಿಂದ, ಬಳಪದ ಕಲ್ಲು ಅಂತಿರಲ್ಲ, ಆ ಥರ ಕಲ್ಲಿನಿಂದ ಏನು ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಮುದ್ರೆ ತಯಾರಿಕೆಗಳನ್ನು ಮಾಡ್ತಿದ್ರು. ಏನು ತಯಾರಿಕೆ ಮಾಡ್ತಿದ್ರು? ಮುದ್ರೆ ತಯಾರಿಕೆ. ಓಕೆ, ಇದು ಯಾವುದು? ಚೂನೋದಾರೋ ಅಥವಾ ಚಾನೋದಾರೋ ಅಂತ ಹೇಳಿ. ನೆಕ್ಸ್ಟ್, ಕಾಲಿಬಂಗನ್ ಅಂತ ಹೇಳಿ. ಯಾವ ಬಂಗನ್? ಕಾಲಿಬಂಗನ್. ಕಾಲಿಬಂಗನ್ ಅಂದರೆ ರಾಜಸ್ಥಾನ ಭಾಷೆಯಲ್ಲಿ ಕಪ್ಪು ಬಳೆ, ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂತ ಕೂಡ ಕರೀತಾರೆ. 1953ರಲ್ಲಿ ರಾಜಸ್ಥಾನದಲ್ಲಿ ಇದನ್ನು ಪತ್ತೆ ಮಾಡ್ತಾರೆ. ಯಾರು ಪತ್ತೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಎ ಘೋಷ್. ಇದು ಸರಸ್ವತಿ ಅಥವಾ ಗಗ್ಗರ್ ನದಿಯ ದಂಡೆಯ ಮೇಲಿತ್ತು ಅಂತ ಹೇಳ್ತಾರೆ. ಎ ಘೋಷ್ ಮತ್ತು ಬಿ ಕೆ ತಾಪರ್ ಅವರು ಏನು ಮಾಡ್ತಾರೆ ಅಂದರೆ ಈ ಕಾಲಿಬಂಗನ್ ಅಂತಕ್ಕಂತಹ ಪ್ರದೇಶವನ್ನು ಪತ್ತೆ ಮಾಡ್ತಾರೆ.
ನೋಡ್ರಿ, ಈ ಕಾಲಿಬಂಗನ ಪ್ರದೇಶದಲ್ಲಿ ಗದ್ದೆಗಳನ್ನು ಉಳುಮೆ ಮಾಡಿರ್ತಕ್ಕಂತಹ ಪ್ರಥಮ ನಗರ ಅಂತ ಹೇಳ್ತಾರೆ. ಅಂದರೆ ಆವತ್ತಿನ ನಗರದಲ್ಲಿ ಉಳುಮೆ ಮಾಡಿರ್ತಕ್ಕಂಥ ಏಕೈಕ ನಗರ ಯಾವುದಪ್ಪ ಅಂತ ಕೇಳಿದ್ರೆ ಕಾಲಿಬಂಗನ. ಇಲ್ಲಿ ನೋಡ್ರಿ, 3 ವಿಧದ ಶವ ಸಂಸ್ಕಾರಗಳು ಕಂಡು ಬಂದಿರತಕ್ಕಂತಹ ನಗರ. 3 ವಿಧದ ಅಂದರೆ, ಒಂದು ಹೂಳುವುದು, ಎರಡನೇದು ಸುಡುವುದು, ಮೂರನೇದು ಪ್ರಾಣಿಗಳಿಗೆ ಹಾಕುವುದು. ಪ್ರಾಣಿಗಳಿಗೆ ಹಾಕಿದ ನಂತರ ಏನು ಎಲು ಉಳಿತಿರ್ತಾವೋ ಒಂದು ಮರದ ಹತ್ರ ಇಟ್ಟು ಬಂದುಬಿಡ್ತಿದ್ರು. ಆ ಪ್ರಾಣಿಗಳು ತಿಂದ ನಂತರ ಅದರ ಎಲ್ಲೂ ಏನು ಉಳಿತಿದ್ವು ಅದನ್ನು ತೊಗೊಂಡು ಏನು ಮಾಡ್ತಿದ್ರು, ಅಂತ್ಯ ಸಂಸ್ಕಾರವನ್ನು ಮಾಡ್ತಿದ್ರು. ಜೊತೆಗೆ ಅಗ್ನಿಕುಂಡ ಐತಿ ಅಂತ ಕೇಳಿದರೆ ಆವತ್ತಿನ ಕಾಲದಲ್ಲಿ ಯಜ್ಞ ಯಾಗಗಳನ್ನು ಮಾಡ್ತಿದ್ರು ಅಂತಕ್ಕಂಥದ್ದು ಕೂಡ ನಮಗೇನಾಗತ್ತೆ, ಕಂಡು ಬರುತ್ತೆ. ನೆಕ್ಸ್ಟ್, ಮಾರ್ಬಲ್ ನೆಲ ಹಾಸಿಗೆ ಕಂಡು ಬಂದಿರತಕ್ಕಂಥದ್ದು. ಮಾರ್ಬಲ್ ನೆಲ ಹಾಸಿಗೆ ಕಂಡು ಬಂದಿರತಕ್ಕಂಥ ಏಕೈಕ ನಗರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಕಾಲಿಬಂಗನ ಅಂತಕ್ಕಂಥದ್ದು. ಜಿಂಕೆ ಮತ್ತು ಒಂಟೆಯ ಮೂಳೆಗಳು ಕೂಡ ಏನಾಗಿದಾವಪ್ಪ ಅಂತ ಕೇಳಿದರೆ ಇಲ್ಲಿ ಕಂಡು ಬಂದವು. ಎದುರು ಮೂಳೆಗಳು ಕಂಡು ಬಂದವ, ಜಿಂಕೆ ಮತ್ತು ಒಂಟೆಯ ಮೂಳೆಗಳು. ಇದು ಸಿಂಧೂ ನಾಗರಿಕತೆಯ 3ನೆಯ ರಾಜಧಾನಿ ಅಂತೂ ಕೂಡ ಇದನ್ನೇ ಮಾಡ್ತಾರೆ, ಕರೀತಾರೆ. 3ನೆಯ ರಾಜಧಾನಿ ಯಾವುದು, ಕಾಲಿಬಂಗನ್ ಅಂತೇಳಿ. ನೆಕ್ಸ್ಟ್, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸ್ಪಾಟ್ ಯಾವುದಪ್ಪ ಅಂತ ಕೇಳಿದ್ರೆ ರೂಪಾರ್ ಅಂಥೇಳಿ. ಈ ರೂಪಾರ್ ಅಂತಕ್ಕಂಥದ್ದನ್ನ 1953ರಲ್ಲಿ ವೈ.ಡಿ. ಶರ್ಮಾ, ಯಾರು ವೈ.ಡಿ. ಶರ್ಮಾ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇದು ಪಂಜಾಬ್ ನಗರದ ಸತ್ಲೇಜ್ ನದಿಯ ದಂಡೆ ಮೇಲಿದೆ ಅಂಥೇಳಿ ಪತ್ತೆ ಮಾಡ್ತಾರೆ. ಈ ರೂಪಾರ್ ನಗರವನ್ನು ಪತ್ತೆ ಮಾಡಿರ್ತಕ್ಕಂಥವರು ಯಾರು, ವೈ.ಡಿ. ಶರ್ಮಾ. ಯಾವಾಗ ಪತ್ತೆ ಮಾಡ್ತಾರೆ ಇದನ್ನು, 1953. ಇದು ಎಲ್ಲಿದೆ, ಪಂಜಾಬ್ನ ಸತ್ಲೇಜ್ ನದಿ ದಂಡೆಯ ಮೇಲೆ ಇದೆ. ಇಲ್ಲಿ ನೋಡ್ರಿ, ಮನುಷ್ಯನ ಮೃತದೇಹದ ಕೆಳಗೆ ನಾಯಿ ಹೂಳುವ ಪದ್ಧತಿ. ಇಲ್ಲಿ ಮನುಷ್ಯನ ಮೃತದೇಹದ ಕೆಳಗೆ ನಾಯಿ ಹೂಳುವ ಪದ್ಧತಿ ಕಂಡು ಬಂದಿರತಕ್ಕಂಥದ್ದು ಎಲ್ಲಿಪ್ಪ ಅಂತ ಕೇಳಿದರೆ ರೂಪಾರ್ ಅಂತಕ್ಕಂಥದ್ದನ್ನು ಏನು ಮಾಡಬೇಕು ಇಲ್ಲಿ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ಹಾಗಾದರೆ ಮನುಷ್ಯನ ಮೃತದೇಹದ ಕೆಳಗೆ ಏನು ಹೂಳ್ತಕ್ಕಂಥ ಪದ್ಧತಿ, ನಾಯಿ ಹೂಳ್ತಕ್ಕಂಥ ಪದ್ಧತಿ. ಹಾಗಾದರೆ ಇಲ್ಲಿ ನಾಯಿ ಹೂಳಿದಾರಂದರೆ ಆವತ್ತಿನ ಕಾಲದಲ್ಲಿಯೂ ಕೂಡ ನಾಯಿಯನ್ನು ತಮ್ಮ ಪ್ರಾಮಾಣಿಕ ಪ್ರಾಣಿಯಾಗಿ ಸಾಕಿದ್ರು. ಆ ಪ್ರಾಮಾಣಿಕ ಪ್ರಾಣಿಯ ಸಂಕೇತಿಕವಾಗಿಯೇ ಆ ನಾಯಿಯನ್ನು ಅಲ್ಲಿ ಅವರ ಸಾವಿನ ಜೊತೆಗೆ ನಾಯಿಯನ್ನು ಕೂಡ ಸ್ಮಶಾನದಲ್ಲಿ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮಗೇನಾಗುತ್ತೆ, ಕಂಡು ಬರುತ್ತೆ. ಜೊತೆಗೆ ತಾಮ್ರದ ಕೊಡಲಿ ಕಂಡು ಬಂದಿರತಕ್ಕಂತಹ ಪ್ರದೇಶ. ಏನು ಕಂಡು ಬಂದಿರತಕ್ಕಂಥದ್ದು, ತಾಮ್ರ. ಸಿಂಧೂ ನಾಗರಿಕತೆಯಲ್ಲಿ 3 ಲೋಹಗಳು ಕಂಡು ಬರ್ತಾವೆ, ಬೆಳ್ಳಿ, ತಾಮ್ರ, ಚಿನ್ನ. ಆದರೆ ಇವರಿಗೆ ಕಬ್ಬಿಣದ ಬಗ್ಗೆ ಯಾವುದೇ ಪರಿಜ್ಞಾನ ಇರಲಿಲ್ಲ. ಕಬ್ಬಿಣದ ಬಗ್ಗೆ ಎಲ್ಲಿಯೂ ಕೂಡ ಪತ್ತೆ ಆಗಿಲ್ಲ. ತ್ರಿಕೋನ ಆಕೃತಿಯ ಇಟ್ಟಿಗೆಗಳು ಕಂಡು ಬಂದಿರತಕ್ಕಂಥ ಏಕೈಕ ನಗರ. ಎಲ್ಲ ಕಡೆ ಆಯತಾಕಾರದ ಇಟ್ಟಿಗೆಗಳು ಕಂಡು ಬಂದರೆ ಇಲ್ಲಿ ಮಾತ್ರ ಯಾವ ಥರದ ಇಟ್ಟಿಗೆಗಳು ಕಂಡು ಬಂದವಪ್ಪ ಅಂತ ಕೇಳಿದ್ರೆ ತ್ರಿಕೋನ ಆಕೃತಿಯ ಇಟ್ಟಿಗೆಗಳು ಕಂಡು ಬಂದಿರತಕ್ಕಂಥದ್ದು. ಮಿಕ್ಕಿದ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಆಯತಾಕಾರದ ಇಟ್ಟಿಗೆಗಳು ಕಂಡು ಬಂದಿದ್ದು, ಇಲ್ಲಿ ಮಾತ್ರ ಎಂಥ ಇಟ್ಟಿಗೆಗಳು ಕಂಡು ಬಂದವ್ರೆ, ತ್ರಿಕೋನ ಆಕೃತಿಯ ಇಟ್ಟಿಗೆಗಳು ಕಂಡು ಬಂದವು. ಕೋಟ್ ಡಿ.ಜೆ ಅಂತೇಳಿ. ಯಾವ ಡಿ.ಜೆ? ಕೋಟ್ ಡಿ.ಜೆ. ಇದನ್ನು ಪತ್ತೆ ಮಾಡಿದ್ದು ಯಾವಾಗಪ್ಪ ಅಂತ ಕೇಳಿದ್ರೆ 1953ರಲ್ಲಿ F.A. ಖಾನ್. ಇದು ಕೂಡ ಪಾಕಿಸ್ತಾನದಲ್ಲಿ ಕಂಡು ಬರ್ತೈತಿ. ಇದು ಕೂಡ ಸಿಂಧೂ ನದಿಯ ಎಡದಂಡೆ ಮೇಲಿದೆ. ಇಲ್ಲಿ ನೋಡ್ರಿ, ವಿಶೇಷವಾಗಿ ಕೋಟ್ ಡಿ.ಜೆ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯಲ್ಲಿಯೇ ಗ್ರಾಮ ಜೀವನ ಕಂಡು ಬಂದಿರತಕ್ಕಂತಹ ಏಕೈಕ ಪ್ರದೇಶ. ಯಾವ ನಗರಕ್ಕೆ ಯಾವ ಜೀವನ ಕಂಡು ಬಂದಿರತಕ್ಕಂಥದ್ದು, ಗ್ರಾಮ. ಉಳಿದಿದ್ದೆಲ್ಲವೂ ಕೂಡ ನಗರ ವ್ಯವಸ್ಥೆ ಕಂಡು ಬಂದೈತಿ. ಇಲ್ಲಿ ಮಾತ್ರ ಗ್ರಾಮ ಜೀವನ ಕಂಡು ಬಂದೈತಿ. ಅಗ್ನಿ ಅನಾಹುತದಿಂದ ನಾಶವಾದ ನಗರ. ಕಿವಿಯೋಲೆ ಪಂಚಮಾತ್ರಿಕೆ ಕಂಡು ಬಂದಿರತಕ್ಕಂಥದ್ದು ಅಂದರೆ ಸ್ತ್ರೀಯರು ಅಲಂಕಾರಿಕವಾಗಿ ಬಳಸ್ತಕ್ಕಂತಹ ಕಿವಿ ಓಲೆ ಮತ್ತು ಪಂಚಮಾತ್ರಿಕೆ ಕಂಡು ಬಂದಿರತಕ್ಕಂತಹ ನಗರ ಯಾವುದಪ್ಪ ಅಂತ ಕೇಳಿದ್ರೆ ಕೋಟ್ ಡಿ.ಜೆ. ನೀವು ಕಿವಿ ಓಲೆ ಮತ್ತು ಪಂಚಮಾತ್ರಿಕೆಗಳನ್ನು ತಗೋಬೇಕಾದ್ರೆ ಎಲ್ಲಿ ಹೋಗಬೇಕಿತ್ತು, ಕೋಟ್ ಡಿ.ಜೆಗೆ ಹೋಗಬೇಕಿತ್ತು. ದುರ್ಗಾ ಮತ್ತು ಪಾರ್ವತಿಯ ಮೂರ್ತಿಗಳು ಕೂಡ ಕಂಡು ಬಂದಿದ್ದಾವೆ ಅಂತ ಹೇಳ್ತಾರೆ. ಎಲ್ಲಿ, ಕೋಟ್ ಡಿ.ಜೆಯಲ್ಲಿ. ಕಲಾತ್ಮಕ ಗೊಂಬೆಗಳು ಕೂಡ ದೊರಕಿವೆ ಅಂತೇಳಿ. ಕಲಾತ್ಮಕ ಗೊಂಬೆಗಳು ಇವತ್ತು ಹೆಂಗೆ ಕಿನ್ನಾಳ ಗೊಂಬೆಗಳು ಅಂತ ಕರಿತೀರೋ, ಆವತ್ತಿನ ಕಾಲದಲ್ಲಿ ಸಿಂಧೂ ನಾಗರಿಕತೆಯ ಕಲಾತ್ಮಕ ಗೊಂಬೆಗಳು ಎಲ್ಲಿ ದೊರೆತಿದ್ವಪ್ಪ ಅಂತ ಕೇಳಿದ್ರೆ ಕೋಟ್ ಡಿ.ಜೆಯಲ್ಲಿ. ನೆಕ್ಸ್ಟ್ ನೋಡ್ರಿ, ಆವತ್ತಿನ ಕಾಲದ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಕ್ಕಂತಹ ಪ್ರದೇಶ ಲೋತಾಲ್ ಅಂಥೇಳಿ. ಯಾವುದು, ಲೋತಾಲ್. ಇದನ್ನು 1957ರಲ್ಲಿ
SR ರಾವ್ ಅವರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಪತ್ತೆ ಮಾಡ್ತಾರೆ. ಯಾವ ನಗರವನ್ನು? ಲೋಥಾಲ್ ನಗರವನ್ನು. ಇದು ಬೋಗೌ ನದಿಯ ದಂಡೆಯ ಮೇಲಿದೆ. ಕ್ಯಾಂಬೆ ಕೊಲ್ಲಿಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಭಾಗದಲ್ಲಿ ಅಂತ ಆಗಬೇಕು, ದೇಶದಲ್ಲಿ ಅಲ್ಲ, ಭಾಗದಲ್ಲಿ. ಹಾಗಾದರೆ ಇಲ್ಲಿ ಹಡಗು ಕಟ್ಟೆನೂ ಕೂಡ ಏನಾಗಿದೆ? ಪತ್ತೆಯಾಗಿದೆ. ಯಾವ ಕಟ್ಟೆ ಪತ್ತೆಯಾಗಿದೆ? ಹಡಗು ಕಟ್ಟೆ. ಏಷ್ಯಾ ಖಂಡದಲ್ಲಿಯೇ ಪ್ರಥಮ ಕೃತಕ ಹಡಗು ಕಟ್ಟೆ ಯಾವುದಪ್ಪ ಅಂತ ಕೇಳಿದ್ರೆ ಈ ಕ್ಯಾಂಬೆ ಕೊಲ್ಲಿಯಲ್ಲಿ ಬರ್ತಕ್ಕಂಥ ಲೋಥಾಲ್ ಬಂದರು. ಇದು 216 × 37 ಮೀಟರ್ ಏನಪ್ಪ ಅಂತ ಕೇಳಿದ್ರೆ ಉದ್ದ ಮತ್ತು ಅಗಲವನ್ನು ಹೊಂದಿರತಕ್ಕಂಥದ್ದು. ಅಕ್ಕಿ ಗುರುತುಗಳು ಕಂಡು ಬಂದಿರತಕ್ಕಂಥದ್ದು ಈ ಲೋಥಾಲ್ ಸಮೀಪದಲ್ಲಿರ್ತಕ್ಕಂಥ ರಂಗಪುರದಲ್ಲಿ ಏನು ದೊರೆತಾ ಇದೆಯಪ್ಪ ಅಂತ ಕೇಳಿದ್ರೆ ಅಕ್ಕಿ ಗುರುತು ಕಂಡು ಬಂದೈತಿ. ಇಲ್ಲಿ ಸ್ತ್ರೀ ಮತ್ತು ಪುರುಷರ ಜೋಡಿ ಸಮಾಧಿಗಳು ಕಂಡು ಬಂದವು. ಸ್ತ್ರೀ ಮತ್ತು ಪುರುಷರ ಜೋಡಿ ಸಮಾಧಿಗಳು ಕಂಡು ಬಂದಿರುವುದರಿಂದ ಆವತ್ತಿನ ಕಾಲದಲ್ಲಿ ಸತೀ ಸಗಮನ ಪದ್ಧತಿ ಇರಬಹುದು ಅಂತಕ್ಕಂಥದ್ದನ್ನು ಕೂಡ ಇತಿಹಾಸಕಾರರು ಮಾಡ್ತಾರೆ, ಇಲ್ಲೇ ಉಲ್ಲೇಖಿಸ್ತಾರೆ. ಇದು ಬಂದರು ಪ್ರದೇಶ ಆಗಿರುವುದರಿಂದ ಮೆಸೊಪೊಟೇಮಿಯಾ ನಾಗರಿಕತೆಯ ಜೊತೆಗೆ ನೇರವಾಗಿ ವ್ಯಾಪಾರ ಸಂಪರ್ಕವನ್ನು ಹೊಂದಿರತಕ್ಕಂತಹ ಒಂದು ಪ್ರದೇಶ ಇದು ಲೋಥಾಲ್ ಅಂತಕ್ಕಂಥದ್ದು. ಯಾಕಂದರೆ ಆ ಲೋಥಾಲಲ್ಲಿ ಪರ್ಷಿಯನ್ ಮಾದರಿಯ ಮುದ್ರೆಗಳು ಕೂಡ ಏನಾಗ್ಯಾವಪ್ಪ ಅಂತ ಕೇಳಿದ್ರೆ ಪತ್ತೆಯಾಗ್ಯಾವ. ಈ ಪರ್ಷಿಯನ್ ಮಾದರಿಯ ಮುದ್ರೆಗಳು ಪತ್ತೆಯಾಗಿರುವುದರಿಂದ ಭಾರತದಲ್ಲಿರ್ತಕ್ಕಂಥ ನಮ್ಮ ನಾಗರಿಕತೆಯ ವಸ್ತುಗಳು ಕೂಡ ಅಲ್ಲಿ ಮೆಸೊಪೊಟೇಮಿಯಾದಿಂದ ಪತ್ತೆಯಾಗಿರುವುದರಿಂದ ಮೆಸೊಪೊಟೇಮಿಯಾ ಮತ್ತು ಭಾರತದೊಂದಿಗೆ ವಿಪುಲವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ವಹಿವಾಟು ಇತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಕಂಡು ಬರುತ್ತೆ. ಇದು ನಮಗೇನು ಮಾಡುತ್ತಪ್ಪ ಅಂತ ಕೇಳಿದ್ರೆ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್, ಜೇಡಿ ಮಣ್ಣಿನ ಕುದುರೆ. ಯಾವ ಮಣ್ಣಿನ ಕುದುರೆ? ಜೇಡಿ ಮಣ್ಣಿನ ಕುದುರೆ ಅಂದರೆ ಕತ್ತೆಯನ್ನು ಹೋಲುವ ಕುದುರೆ. ಈ ಪರ್ಷಿಯನ್ ಮಾದರಿ ಅಂತ ಕುದುರೆಗಳು ಇರಲಿಲ್ಲ. ಬಟ್ ಆ ಜೇಡಿ ಮಣ್ಣಿನ ಕುದುರೆಯನ್ನು ಹೊಂದೈತಿ ಅಂದರೆ ಅಲ್ಲಿ ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಪರ್ಷಿಯನ್ ರಾಷ್ಟ್ರದ ಜೊತೆಗೆ ನಾವು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂದರೆ ಪರ್ಷಿಯನ್ ರಾಷ್ಟ್ರಗಳಲ್ಲಿ ಆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕುದುರೆ ಮೂಳೆಗಳಿಗೆ ಪತ್ತೆಯಾಗಿದ್ದಾವೆ, ಬಟ್ ನಮ್ಮಲ್ಲಿ ಪತ್ತೆಯಾಗಿಲ್ಲ. ನೆಕ್ಸ್ಟ್, ಮುತ್ತು ರತ್ನದ ಕಾರ್ಖಾನೆ ಕಂಡು ಬರ್ತಕ್ಕಂಥದ್ದು. ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ಅಳಿತಿದ್ರು ಅಂತ ಹೇಳ್ತಿದ್ವಿ. ಬಟ್ ಈ ಲೋಥಾಲ್ನ ಸುತ್ತಮುತ್ತ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಮುತ್ತು ರತ್ನಗಳನ್ನು ಅಳಿತಿದ್ರು. ಈ ನರಿಯ ಚಿತ್ರನೂ ಕೂಡ ಕಂಡು ಬಂದಿದೆ, ಯಜ್ಞಕುಂಡ ಕಂಡು ಬಂದಿದೆ, ಪಂಚತಂತ್ರದ ಚಿತ್ರಗಳು ಕೂಡ ಕಂಡು ಬಂದಿವೆ. ಬಟ್ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನೆಯ ಬಾಗಿಲು ಮುಖ್ಯ ಬೀದಿಯ ಕಡೆಗೆ ಇರ್ತಕ್ಕಂತಹ ಏಕೈಕ ನಗರ. ಯಾವ ನಗರಗಳಲ್ಲಿಯೂ ಕೂಡ ಮನೆಯ ಬಾಗಿಲುಗಳು ಮುಖ್ಯ ಬೀದಿಯ ಕಡೆಗೆ ಇರ್ತಿರಲಿಲ್ಲ. ಆದರೆ ಸಿಂಧೂ ನಾಗರಿಕತೆಯಲ್ಲಿ ಮಾತ್ರ ಮನೆಯ ಬಾಗಿಲುಗಳು ಮುಖ್ಯ ಬೀದಿಯ ಕಡೆಗೆ ಇರತಕ್ಕಂತಹ ನಗರವಾಗಿತ್ತು ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ಸಿಂಧೂ ಮತ್ತು ಜೊತೆಗೆ ಮುಖ್ಯ ರಸ್ತೆ ಪೂರ್ವ ಪಶ್ಚಿಮ ಇದ್ದು ಎಲ್ಲ ನಗರದೊಳಗೆ ಹೆಂಗಿದ್ದಪ್ಪ ಅಂತ ಕೇಳಿದ್ರೆ ಮುಖ್ಯ ರಸ್ತೆ ಉತ್ತರ ದಕ್ಷಿಣ ಇದ್ದರೆ ಇಲ್ಲಿ ಮಾತ್ರ ಮುಖ್ಯ ರಸ್ತೆಗಳು ಹೆಂಗಿದ್ದಪ್ಪ ಅಂತ ಕೇಳಿದ್ರೆ ಪೂರ್ವ ಪಶ್ಚಿಮವಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರೀತಾರ. ಯಾಕೆ ಕರೀತಾರಪ್ಪ ಅಂತ ಕೇಳಿದ್ರೆ ಆ ಭಾಗದಲ್ಲಿ ಹತ್ತಿ ಬೆಳೆದಿರ್ತಕ್ಕಂಥ ಕುರುಹು ಕೂಡ ಏನಾಗಿದೆ? ಪತ್ತೆಯಾಗಿದೆ. ಜಗತ್ತಿನೊಳಗೆ ಫಸ್ಟ್ ಜಗತ್ತಿನವರಿಗೆ ಬಟ್ಟೆ ಹಾಕೊಳ್ಳೋಕೆ ಕಲಿಸಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಅವರು ಭಾರತೀಯರು ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಬೋದು. ನಮಗೆ ವಿದೇಶಿಗರು ಬಂದವರು ನಾಗರಿಕರಂದರು ಏನೇನೋ ಅಂದರು, ಬಟ್ ಅವರಿಗೆ ನಾವು ಏನು ಕೊಡ್ಬೋದಿಲ್ಲ, ನಿಮಗೆಲ್ಲರಿಗೂ ಬಟ್ಟೆ ಹಾಕೊಳ್ಳೋಕೆ ಫಸ್ಟ್ ಕಲಿಸಿದ್ದ ನಾವು ಅಂತಕ್ಕಂಥದ್ದನ್ನು ಭಾಳ ಅವರಿಗೆ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಈ ಸಿಂಧೂ ನಾಗರಿಕತೆಯಿಂದ ನಾವು ಮೆಸೊಪೊಟೇಮಿಯಾ ನಾಗರಿಕತೆಗೆ ಹತ್ತಿ ಬಟ್ಟೆಗಳನ್ನು ಕೂಡ ಏನು ಮಾಡ್ತಿದ್ವಿ? ಸಾಗಾಟ ಮಾಡ್ತಿದ್ವಿ ಅಂತಕ್ಕಂಥದ್ದು ಕೂಡ ನಮಗೇನಾಗತ್ತೆ ಇಲ್ಲಿ ಗೊತ್ತಾಗುತ್ತೆ. ಸುರ್ಕೋಸ್ತಾ ಅಂಥೇಳಿ, ಯಾವುದು? ಸುರ್ಕೋಸ್ತಾ. ಈ ಸುರ್ಕೋಸ್ತಾವನ್ನು 1972ರಲ್ಲಿ JP ಜೋಶಿ ಅವರು ಪತ್ತೆ ಮಾಡ್ತಾರೆ. ಇದು ಕೂಡ ಗುಜರಾತಿನ ಕಚ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಕುದುರೆಯ ಅವಶೇಷ ಕಂಡು ಬಂದ ನಗರ ಅಂತ ಹೇಳ್ತಾರೆ. ಆದರೆ ಕುದುರೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ. ಅದು ಇತಿಹಾಸಕಾರರು ಅದು ಕುದುರೆಯ ಅವಶೇಷ ಅಂತ ಹೇಳ್ತಾರ, ಅಲ್ಲ ಇದು ಕತ್ತೆಯ ಅವಶೇಷ ಅಂತ ಹೇಳ್ತಾರ. ಕುದುರೆಯಾರ ಇರಲಿ ಕತ್ತೆ ಆದರೂ ಇರಲಿ, ಬಟ್ ಅವು ಸೇಮ್ ಲಕ್ಷಣವನ್ನು ಹೋಲ್ತಾವ, ಆದರೆ ಡಿಫ್ರೆಂಟ್ ಆಗಿರ್ತಾವ. ಬಟ್ ನಮಗೆ ಕುದುರೆಯ ಬಗ್ಗೆ ಮಾಹಿತಿ ಇಲ್ಲ. ಯಾವ ನಾಗರಿಕತೆ ಅವರಿಗೆ? ಸಿಂಧೂ ನಾಗರಿಕತೆ ಅವರಿಗೆ. ಬಟ್ ಈ ಸುರ್ಕೋಸ್ತಾ ಅದೊಳಗೆ ಕುದುರೆಯ ಅವಶೇಷ ಕಂಡು ಬಂದಿದೆ ಅಂತ ಹೇಳ್ತಾರೆ. ಕೋಟೆಯಿಂದ ಆವೃತವಾದ ಪಟ್ಟಣ. ಇಡೀ ಪಟ್ಟಣದ ಸುತ್ತಲೂ ಕೂಡ ಕೋಟೆಯಿಂದ ಆವೃತವಾಗಿರ್ತಕ್ಕಂಥ ಪಟ್ಟಣ. ಒಂಟೆ ಮೂಳೆ ಪತ್ತೆಯಾಗಿರ್ತಕ್ಕಂತಹ ನಗರ ಯಾವುದಪ್ಪ ಅಂತ ಕೇಳಿದ್ರೆ ಸುರ್ಕೋಸ್ತಾ ಅಂತೇಳಿ. ಯಾವುದರ ಮೂಳೆಗಳು ಪತ್ತೆಯಾಗಿವೆ?
ಒಂಟೆಯ ಮೂಳೆಗಳು. ಅಲಂಗಿರ್ಪುರ್ ಅಂಥೇಳಿ, ಯಾವುದು ಅಲಂಗಿರ್ಪುರ್. ಈ ಅಲಂಗಿರ್ಪುರವನ್ನು ವೈ.ಡಿ. ಶರ್ಮಾ ಅವರು ಪತ್ತೆ ಮಾಡ್ತಾರ. ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಉತ್ತರ ಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಈ ನಗರ ನಾಗರಿಕತೆಯ ಕೊನೆಯ ಮತ್ತು ಪೂರ್ವದ ನಿವೇಶನ ಅಂಥೇಳಿ. ನಾಗರಿಕತೆಯ ಕೊನೆಯ ಮತ್ತು ಪೂರ್ವದ ನಿವೇಶನ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂತ ಕೇಳಿದ್ರೆ, ಇಲ್ಲಿಯ ಸಾಮಾಜಿಕ ಜೀವನವನ್ನು ನೋಡೋಣ, ಆರ್ಥಿಕ ಜೀವನವನ್ನು ನೋಡೋಣ, ಅಂದರೆ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ನೋಡೋಣ. ಅದರ ಜೊತೆಗೆ ಇದು ಎಲ್ಲಿಂದ ಎಲ್ಲಿವರೆಗೆ ವ್ಯಾಪಿಸಿತ್ತು, ಪೂರ್ವ ಪಶ್ಚಿಮ ಹೆಂಗೆ ವ್ಯಾಪಿಸಿತ್ತು, ಉತ್ತರ ದಕ್ಷಿಣ ಹೆಂಗೆ ವ್ಯಾಪಿಸಿತ್ತು, ಎಷ್ಟು ರಾಷ್ಟ್ರಗಳಲ್ಲಿ ಹಬ್ಬಿತ್ತು, ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಹಬ್ಬಿತ್ತು, ಹಾಗಾದರೆ ಇದರ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು, ಪೂರ್ವ ಪಶ್ಚಿಮ ಎಷ್ಟು ಅಂತರವನ್ನು ಹೊಂದಿತ್ತು, ಉತ್ತರ ದಕ್ಷಿಣ ಎಷ್ಟು ಅಂತರವನ್ನು ಹೊಂದಿತ್ತು, ಎಷ್ಟು ಚದರ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದು ಹೊಂದಿತ್ತು. ಹಾಗಾದರೆ ಇವ್ರಿಗೆ ಎದ್ರ ಬಗ್ಗೆ ಗೊತ್ತಿತ್ತು, ಎದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಅಲಂಗಿರ್ಪುರ್ ಅಲ್ಲೇ ಬಂದು ಹೋಯಿತು. ಬಟ್ ಸಿಂಧೂ ನಾಗರಿಕತೆಯಲ್ಲಿ ಒಟ್ಟು ಇಲ್ಲಿವರೆಗೆ ಎಷ್ಟು ನಿವೇಶನಗಳು ಸಿಕ್ಕಾವಪ್ಪ ಅಂತ ಕೇಳಿದ್ರೆ 1400 ನಿವೇಶನಗಳು ಸಿಕ್ಕಾವ. ಅದರಲ್ಲಿ 918 ಎಲ್ಲಿ ಸಿಕ್ಕಾವಪ್ಪ ಅಂತ ಕೇಳಿದ್ರೆ ಭಾರತದಲ್ಲಿದ್ದರೆ 482 ಎಲ್ಲಿದಾವಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥದ್ದು. ಇದರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸಾಧನಾ ಶಂಕರ ಅಕಾಡೆಮಿ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.